ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತಿನ ಲಾಗ್ಗೆ ನನಗೆ ತುಂಬ ಖುಷಿ ಆಗುತ್ತೆ ಈ ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ಆ ಲೆವೆಲಿಗಿದೆ. ಆ್ಯಂಡ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಈ ಲಾಗ್ನ ಪೂರ್ತಿ ನೋಡಿ, ಬಿಕಾಸ್ ಇದೊಂದು ಕ್ವಿಕ್ಕಾಗಿ ಮನೆ ಕೆಲಸಗಳೆಲ್ಲ ಮಾಡ್ಕೊತ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತ ಮೂವ್ ಆನ್ ಆಗ್ತಾ ಇರೋಂಥ ಒಂದು ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ಯಾರೆಲ್ಲ ನನ್ನ ಲಾಗ್ಸ್ನ ನೋಡಿ ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಜನ ಮರಿತಾ ಇದ್ದೀರಿ. ಸೊ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಲೈಕ್ ದಿಸ್ ಲಾಗ್ಸ್. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಏನಾಯಿತು ಕತೆ ಅಂತ ಎಲ್ಲದು ಕೂಡ ಶೇರ್ ಮಾಡ್ಕೊತಾ ಹೋಗೋದೆ ಇವತ್ತು. ಸೊ ಏನಂದರೆ ನಿನ್ನೆ ಮೊನ್ನೆ ಅಂದರೆ ಸ್ಯಾಟರ್ಡೆ ಸಂಡೇ 2 ದಿನ ಕೂಡ ನಾವು ಎಲ್ಲಿದ್ವಿ ಅಂದರೆ ಶಿವಮೊಗ್ಗಕ್ಕೆ ಹೋಗಿದ್ವಿ. ನಾನು ಜಯಂತ್ ಮಿಂಚು. ಯಾಕೆ ಅಂದರೆ ಒಂದು ಪ್ರಮೋಷನಲ್ ವಿಡಿಯೋ ಇತ್ತು ಈವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸ್ ಅವ್ರದ್ದು. ಸೊ ಈವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬಂತು ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ಆಯಿತು ಅಂತಂದರೆ ನಾನು ಹೋಗಿ ಬಂದುಬಿಡ್ತೀನಿ ಈವ್ನಿಂಗ್ ಟೈಮ್ ಮತ್ತು ನೈಟ್ ಟೈಮ್. ಶಿವಮೊಗ್ಗದಲ್ಲಿರೋದ್ರಿಂದ ನಮಗೆ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಸೊ ಹಾಗಾಗಿ ಇಬ್ಬರು ಹೋಗಬೇಕಾಯಿತು. ಉಳ್ಕೊಂಡು ಪ್ರತಿಯೊಂದನ್ನು ಕೂಡ ಶೂಟ್ ಮಾಡಿಕೊಂಡು ಸದ್ಯ ನಮ್ಮದು ಪಾರ್ಟ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಆದರೂ ನಮಗಿಬ್ಬರಿಗೂ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ ಹೊರಗಡೆ ಹೋಗೋಣ ಅಂತೇಳಿ. ಅದು ಕೂಡ ಆಯಿತು. ಇನ್ನು ಮಕ್ಕಳನ್ನ ಅಮ್ಮನ ಮನೇಲಿ ಬಿಟ್ಟು ಹೋಗಿದ್ದೆ. ಫ್ರೈಡೇ ಅವ್ರದ್ದು ಆ್ಯನ್ಯುವಲ್ ಡೇ ಇತ್ತು. ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಾಂದರೆ ಫ್ರೈಡೇನೇ ಹೋಗಬೇಕಿತ್ತು, ಬಿಕಾಸ್ ಮದುವೆ ಇದ್ದಿದ್ದು 4 days ಫುಲ್ಲಿ ಗ್ರ್ಯಾಂಡ್ ಆಗಿತ್ತು. ಸಖತ್ ಅಂದರೆ ಸಖತ್ ರಿಚ್ ಒಂದು ಮದುವೆ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ಸೊ ಹಾಗಾಗಿ ಅವರು ಇನ್ವೈಟ್ ಮಾಡಿದ್ರು. ಬಟ್ ನಮ್ಮದು ಆ್ಯನ್ಯುವಲ್ ಡೇ ಇದ್ದಿದ್ದರಿಂದ ಮಕ್ಕಳದು ನಾನು ಹೋಗಲಿಲ್ಲ. ಮತ್ತು ಸ್ಯಾಟರ್ಡೆ ಮಾರ್ನಿಂಗೇ ಬರ್ತೀನಿ ಅಂತೇಳಿ ಪರ್ಮಿಷನ್ ತೊಗೊಂಡಿದ್ದೆ. ಸೊ ಹಾಗಾಗಿ ಶನಿವಾರ ಹೋಗಿ ಭಾನುವಾರ ಬಂದ್ವಿ. ಜಸ್ಟ್ ನಿನ್ನೆ ಸಂಜೆ ಇಳಿದಿರೋದು, ಮೀನ್ಸ್ ಒಂದು 7:30 ಆಯಿತು. ಅಷ್ಟೊತ್ತಿಗೆ ಬಂದು ಅಮ್ಮನ ಮನೇಲಿ ರೆಸ್ಟ್ ಮಾಡಿ ದೆನ್ ಅಲ್ಲೇ ಊಟ ಮಾಡಿ ಮನೆಗೆ ಬಂದು ಜಸ್ಟ್ ಮಲ್ಕೊಂಡ್ವಿ. ಈವನ್ ಶೆಡ್ಯೂಲ್ ಕೂಡ ಮಾಡಿರಲಿಲ್ಲ, ನಾನು ಹಾಗೆ ಮಲ್ಕೊಂಡಿದ್ದೀನಿ. ಸುಸ್ತಾಗಿತ್ತಲ್ಲ, ಬಾಡಿಗೆ ಸ್ಟ್ರೈನ್ ಮಾಡೋದು ಬೇಡ, ಫುಲ್ ರೆಸ್ಟ್ ಮಾಡಬೇಡಣ ಅಂತ ಅಂದ್ಕೊಂಡು ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಒಂದು 8 ಗಂಟೆಗೆ ಎದ್ದು ಬೇಗ ಕ್ವಿಕ್ಕಾಗಿ ಏನಾಗುತ್ತೆ ಅಂತ ನೆನೆಸ್ಕೊಂಡು ಟೊಮೊಟೊ ರೈಸ್ ಮಾಡಿದ್ದೀನಿ. ಒಗ್ಗರಣೆ ಥರ ಹಾಕಿ ಸ್ವಲ್ಪ ಮಸಾಲೆ ಹಾಕ್ಬಿಟ್ರೆ ಮಕ್ಕಳು ರುಚಿಯಾಗಿರುತ್ತೆ ಅಂತೇಳಿ ತಿಂತಾರೆ ಅಂತ ಟೊಮೊಟೊ ರೈಸ್ ಮಾಡಿದೆ. ಅಷ್ಟರೊಳಗಡೆ ಮಿಟ್ಟುನ ಮತ್ತು ಚಿಟ್ಟಿನ ಜಯಂತ್ ಸ್ನಾನ ಮಾಡಿಸ್ಕೊಂಬಂದು ಹೊರಗಡೆ ರೆಡಿ ಮಾಡಿ ಕೂರಿಸಿದ್ದಾರೆ. ನಾವಿನ್ನು ಶನಿವಾರ ಭಾನುವಾರ ಇರಲಿಲ್ಲ ಅಂತೇಳಿ ಮಕ್ಕಳಿಗೆ ಯೂನಿಫಾರ್ಮೇ ಶೊಳ್ದಿಲ್ಲ, ಹಾಗಾಗಿ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇನ್ನು ತಿಂಡಿ ಎಲ್ಲ ರೆಡಿ ಮಾಡಿ ಹೊರಗಡೆ ರಂಗೋಲಿ ಹಾಕಿ ಬಂದು ಇಬ್ರಿಗೂ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಜಯಂತ್ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದರು. ಸ್ಕೂಲಿಗೆ ಬಿಟ್ಟು ಬಂದದ್ದು ನೆಕ್ಸ್ಟ್ ಮಿನಿಟೇ ನಾನು ಹಂಗೆ ಹೊರಗಡೆ ಹೋದೆ. ಮಿಂಚು ಎದ್ದಿದ್ಲು ಅಷ್ಟೊತ್ತಿಗೆ ಅಂತೇಳಿ ಅವಳನ್ನ ಕರ್ಕೊಂಡು ಹೋಗಿ ರೇಷನ್ ಎಲ್ಲ ತೊಗೊಂಬಂದ್ವಿ. ಆಲ್ಮೋಸ್ಟ್ ಒಂದು 2,500 ಆಯಿತು ಅದತ್ರ. ಸೊ ಪ್ರತಿ ತಿಂಗಳು ನಾನು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನೆಕ್ಸ್ಟ್, ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಇನ್ನು ಈ ಪುಟಾಣಿ ನೋಡಿ ಆಟ ಆಡ್ತಿದ್ದಾಳೆ, ಸೋಗುಲು ಮಾಡ್ತಾಳೆ, ಭಯಂಕರ ತಲೆ ತಿಂದಾಳೆ ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ ಇರುತ್ತೆ. ಸೊ ಇನ್ನು ನಾನು ಫ್ರೆಶ್ ಅಪ್ ಆಗಿ ಹಿಂಗೆ ಮುಖ ತೊಗೊಂಡು ಇವತ್ತು ಏನು ಸ್ನಾನ ಇಲ್ಲ ಎಂತ ಇಲ್ಲ ಫ್ರೆಂಡ್ಸ್, ಮನೆ ಪೂರ್ತಿ ಕ್ಲೀನ್ ಆಗೋವರೆಗೂ ನಾನು ಏನು ಮಾಡಲ್ಲ ಅಂತೇಳಿ ಶಪಥ ತಗೊಂಡ್ಬಿಟ್ಟಿದ್ದೆ. ಒಂದೊಂದ್ಸರಿ ಹಠ ಬಂದರೆ ಹಿಂಗೆ ಬಂದ್ಬಿಡುತ್ತೆ ನನಗೆ. ಅಂದರೆ ಶಿವಮೊಗ್ಗ ಹೋಗೋಕ್ಕಿಂತ ಮುಂಚೆನೇ ಮೈಂಡ್ ಫಿಕ್ಸ್ ಆಗಿತ್ತು, ಮನೇನ ಫುಲ್ಲು ಡೀಪ್ ಕ್ಲೀನ್ ಮಾಡ್ಬೇಕು ಮಮ್ಮಿ, ಇನ್ನೇನು ಹೊರಡ್ತೀವಲ್ಲ ಹೋಗಿ ಬಂದ್ಬಿಡೋಣ, ಬಂದಾದ್ಮೇಲೆ ಎಲ್ಲದೂ ಕೂಡ ತಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗಿದ್ವಿ. ಸೊ ಹಂಗಾಗಿ ಬಂದಿದ್ದು ನೆಕ್ಸ್ಟ್ ದಿನನೇ ನೆಕ್ಸ್ಟ್ ಮಾರ್ನಿಂಗೇ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಿಂಗೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡ್ರೆ ಆಯಿತು, ಆಮೇಲೆ ಅರ್ಜೆಂಟಿಗೆ ಏನಾದರೂ. ಬಟ್ ಇವಾಗ ಮಾತ್ರ ಟೊಮೊಟೊ ರೈಸ್ ಇದೆ, ಅದನ್ನು ತಿಂದು ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಫಸ್ಟು ಇವಾಗ ತರಕಾರಿ ಜೋಡಿಸ್ಬೇಕಲ್ವ, ಹಾಗಾಗಿ ಫ್ರಿಜ್ಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರಿಜ್ ಆ್ಯಕ್ಚುಲಿ ಈ ಲೆವೆಲ್ಗೆ ಡೀಪಾಗಿ ನಾನು ಯಾವತ್ತೂ ಒರೆಸ್ಕೊಂಡೇ ಇಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ಯಾವ ಲೆವೆಲಿಗೆ ವರ್ಕ್ ಇರುತ್ತೆ ನನಗೆ ಅಂತೇಳಿ. ಕುತ್ಕೊಂಡ್ರೆ ಎದ್ದಾಳಲ್ಲ ಎಡಿಟಿಂಗ್ಸ್ಗೆ, ಅಷ್ಟರ ಮಟ್ಟಿಗೆ ಇರುತ್ತೆ ನನಗೆ. ಬರೀ ಲಾಗ್ಸ್ ಆಯಿತು ಅಂತಂದರೆ ಓಕೆ, ಒಂದು ಟೈಮಿಂಗ್ಸಲ್ಲಿ ಏನು ವಾಯ್ಸ್ ಓವರ್ ಎಲ್ಲ ಕೊಟ್ಕೊಂಡು ಆ ಥರ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಈ ಪ್ರಮೋಷನ್ಸ್ ಅಂತ ಬರುತ್ತಲ್ಲ, ಸಖತ್ ಹೆಡೇಕ್ ಅನಿಸುತ್ತೆ. ಬಟ್ ಆದರೂ ಕೂಡ ಮಾಡಲೇಬೇಕು, ಬಿಕಾಸ್ ಕಾಯಕವೇ ಕೈಲಾಸ, ದುಡ್ಕೊಂಡು ತಿನ್ಬೇಕಲ್ವ. ಹಂಗಂತ ಮನೇನೂ ಕೂಡ ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಅಂದ್ಕೊಂಡಿರೋದು ಏನಂತಂದರೆ, ನನಗೆ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಓಕೆ ಇವಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಒಂಥರ ಏನು ಸೂಪರ್ ವುಮೆನ್ ಥರ ನಾನಂತರೂ ಅಲ್ಲ, ನನಗೂ ಕೂಡ ದೇಹ ಇರುತ್ತೆ, ಪೇಯ್ನ್ಸ್ ಆಗುತ್ತೆ, ಸ್ಟ್ರೆಸ್ ಅನಿಸುತ್ತೆ. ಆದರೆ ಎಷ್ಟೋ ಜನರಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಾನು ಸ್ಟ್ರೆಸ್ ಆಗಲ್ಲ ಮತ್ತು ಮೈಂಡಲ್ಲಿ ಫ್ರಸ್ಟ್ರೇಷನನ್ನು ತೊಗೊಳ್ಳಲ್ಲ. ಅದು ಯಾಕೆ ಅಂತ ಅದನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ತಾ ಹೋಗ್ತೀನಿ, ಯಾಕೆ ಫ್ರಸ್ಟ್ರೇಷನ್ ಆಗಲ್ಲ ನಾನು ಅಂತೇಳಿ. ಬಟ್ ಇವಾಗ ಹೆಂಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಕೆಲಸ ಅಂತಂದರೆ, ಸೊ ನನಗೆ ಈ 2 days ಒನ್ಸ್ 3 days ಒನ್ಸ್ ಡೀಪ್ ಕ್ಲೀನ್, ಅಂದರೆ ನಾರ್ಮಲ್ ಡೀಪ್ ಕ್ಲೀನ್ ಇವತ್ತು ಮಾಡ್ತಿರೋ ಥರ ಡೀಪ್ ಕ್ಲೀನ್ ಅಲ್ಲ, ಇದು ಎಕ್ಸ್ಟ್ರಾಡಿನರಿ ಆಯ್ತು ಬಿಡಿ. ಒಂದು ಕಡೆಯಿಂದ ಎಲ್ಲ ತಗೊಂಡಿದ್ದು. ಬಟ್ ನಾರ್ಮಲಿ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ನೀಟಾಗಿ ಮೇಲ್ಗಡೆ ಏನೇನು ಧೂಳಿದೆ ಅದನ್ನೆಲ್ಲ ತಗೊಂಡ್ಬಿಡ್ತೀನಿ.
ಕಸ ಹೊಡ್ಕೊತೀನಿ, ಪ್ರತಿಯೊಂದನ್ನು ಮಾಡ್ಕೊತಾ ಇರ್ತೀನಿ. ಬಟ್ ನಾನು ಏನು ಎಡಿಟ್ಸ್ ಅಂತ ಇದ್ದಾಗ ಮತ್ತು ಬೇರೆ ಕೆಲಸಗಳಂತ ಇದ್ದಾಗ ಬೇರೆ ಯಾವುದೂ ತಡ್ಕೊಳ್ಳಲ್ಲ. ಸೊ ಫಸ್ಟ್ ಡಿವೈಡ್ ಮಾಡ್ಕೊತೀನಿ ಯಾವ್ದು ಇಂಪಾರ್ಟೆಂಟ್ ಯಾವುದು ಅಲ್ಲ ಅಂತ. ಅಟ್ಲೀಸ್ಟ್ ನನಗೆ ಯಾರಾದರೂ ಒಬ್ಬರು ಹೆಲ್ಪರ್ಗೆ ಇದ್ದಿದ್ರು ಕೂಡ ಎಷ್ಟೋ ಯೂಸ್ ಆಗೋದು ಫ್ರೆಂಡ್ಸ್. ಬಟ್ ನಾವಿವಾಗ ಏನಿದೀವಿ ಈ ಮನೆ ಹತ್ರ ಯಾರೂ ಸಿಗಲಿಲ್ಲ. ನನಗೆ ಟ್ರೈ ಮಾಡಿ ಮಾಡಿ ಸಾಕಾಯಿತು. ಒಂದಿಬ್ರು ಬಂದರು, ಬಟ್ ಅವ್ರು ಮಾಡೋದು ನನಗಿಷ್ಟ ಆಗಲಿಲ್ಲ. ಅಲ್ಲಿಗೆ ಡಿಸೈಡ್ ಮಾಡಿಕೊಂಡೆ, ಓಕೆ ಬಿಡತ್ತೆ, 2 ದಿನಕ್ಕೊಮ್ಮೆ ಮಾಡಿದ್ರೆ ಪರವಾಗಿಲ್ಲ, ನಾನೇ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಇನ್ನು ಫಸ್ಟು ತರಕಾರಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಫಸ್ಟ್ ಫ್ರಿಜ್ಜಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಫಸ್ಟ್ ಎಲ್ಲ ಹೊರಗಡೆ ಮತ್ತು ಒಳಗಡೆ ನೀಟಾಗಿ ತಕ್ಕೊಂಡೆ. ಬೇಳೆಕಾಳುಗಳೆಲ್ಲ ಇಟ್ಟಿದ್ನಲ್ಲ ಅದೆಲ್ಲ ಒರೆಸ್ಕೊಳ್ಲಿಲ್ಲ, ಯಾಕಂದರೆ ಒರೆಸೇ ಇಟ್ಟಿದ್ದೆ ಅಂತೇಳಿ. ಇನ್ನು ಧೂಳೆಲ್ಲ ಕುತ್ಕೊಂಡಿತ್ತು ಸೈಡ್ಗೆ, ಅದನ್ನು ನಾನು ನೋಡೇ ಇರಲಿಲ್ಲ, ಇವತ್ತೇ ನೋಡಿದ್ದು. ಅದನ್ನೆಲ್ಲ ತೆಗೆದು ಇನ್ನು ಫಸ್ಟು ಕರ್ಬೇವನ್ನ ಸೋಸಿ ನಾನು ಒಂದು ಇದರಲ್ಲಿ ಇಟ್ಬಿಟ್ಟಿರ್ತೀನಿ, ಕವರಲ್ಲಿ. ಯಾವ ಥರ ಅಂತಂದರೆ ಅರಿ ಇರುತ್ತಲ್ಲ, ಎಳೆ 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 ಆ ಥರ ತೆಗೆದಿಟ್ಟಿರ್ತೀನಿ. ಆ ಥರ ಇತ್ತು ಅಂದರೆ ಬ್ಲ್ಯಾಕ್ ಆಗಲ್ಲ, ಒಣಗಲ್ಲ, ಅದಕ್ಕೆ ಆ ರೀತಿ ಇಟ್ಕೊಂಡಿರ್ತೀನಿ. ಇನ್ನು ತರಕಾರಿ ಎಲ್ಲ ಏನಪ್ಪ ಅಂತಂದರೆ, ಸೊ ವೀಕ್ಲಿ ಒನ್ಸ್ ಅಂತೂ ಖಂಡಿತ ಬರುತ್ತೆ, ಅಷ್ಟು ಬರುತ್ತೆ. ಈ ಥರ ಜೋಡಿಸಿಟ್ಕೊತಾ ಇರ್ತೀನಿ. ತೀರಾ ಆರ್ಗನೈಸ್ಡ್ ಅಲ್ಲದೆ ಇದ್ದರೂ ನನ್ನ ಕೈಲಿ ಎಷ್ಟಾಗುತ್ತೆ ಮತ್ತು ನನಗೆ ಯಾವ ಥರ ಬರುತ್ತೆ ಆ್ಯಂಡ್ ಆ ಥರದನ್ನೇ ಜೋಡಿಸ್ಕೊತಾ ಇರ್ತೀನಿ. ನನಗೆ ಮೇಯ್ನಾಗಿ ಮನೇಲಿ ತರಕಾರಿ ಇರಬೇಕು ಮತ್ತು ಪ್ರತಿಯೊಂದು ರೇಷನ್ ಇರಬೇಕು. ಒಂದು ಸ್ವಲ್ಪ ಖಾಲಿ ಆದರೂ ಕೂಡ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗ್ತಿರುತ್ತೆ. ಯಾಕೆ ಅಂತಂದರೆ ಹೇಳ್ತೀನಿ. ಸೊ ಫಸ್ಟ್ ಇವಾಗ ತರಕಾರಿ ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ, ವೀಕ್ಲಿ ಒನ್ಸ್ ತರೋದು. ಹಾಗೆ ಟೊಮೊಟೊ ಹಣ್ಣು ನಾನು ಅಡುಗೆಲಿ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ಹೋದರೆ 1.5 kg ಅಥವಾ 2 kg ತಂದ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ನು ಬೆಂಡೆಕಾಯಿ ನನ್ನ ಮಕ್ಕಳಿಗೆ ಇಷ್ಟ, ಮತ್ತು ಬಟಾಣಿ ಈ ಥರದ ಕಾಳು ಏನಾದರೂ ಇರಲೇಬೇಕು ನನಗೆ. ಸೊ ತರಕಾರಿ ಪ್ರಿಯೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಸೊಪ್ಪಿಲ್ಲ ಸದ್ಯಕ್ಕೆ, ಮಧ್ಯಾಹ್ನ ಒಂದು ಸ್ವಲ್ಪ ನಾನ್ ವೆಜ್ ಮಾಡೋ ಪ್ಲಾನ್ ಇದೆ ಅಂತ ಹೇಳಿ ಸೊಪ್ಪು ಕ್ಯಾನ್ಸಲ್ ಆಯ್ತು, ಅಂದರೆ ಸೊಪ್ಪು ಬಂದ್ಬಿಡ್ತಿತ್ತು. ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ, ಇತ್ತೀಚೆಗೆ ಫ್ರಿಜ್ಜಲ್ಲಿ ಕಂಪ್ಲೀಟಾಗಿ ಸ್ಟೋರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಏನಂತಂದರೆ ಬೇಳೆಕಾಳುಗಳು, ತರಕಾರಿ ಮತ್ತು ಎಣ್ಣೆ, ಮೇಯ್ನಾಗಿ ಎಣ್ಣೆ ಖಾಲಿ ಆಗಬಾರ್ದು ಮನೇಲಿ ಅಂತೇಳಿ, ಇನ್ನು ಉಪ್ಪು ಇದು ಯಾವುದು ಖಾಲಿ ಆಗೋದಕ್ಕೆ ಬಿಡಲ್ಲ. ಇನ್ನು ಹುಣಸೆ ಹಣ್ಣು ಮತ್ತು ಮೆಣಸು ಖಾಲಿ ಆಗಬಾರ್ದು ಮನೇಲಿ, ಜೀರಿಗೆ ಖಾಲಿ ಆಗಬಾರ್ದು, ಇದೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಆವಾಗಲಿಂದನೂ. ಇತ್ತೀಚೆಗೆ ಅಂತೂ ಏನೇನು ಖಾಲಿ ಆಗೋದಕ್ಕೆ ಬಿಡ್ತಾ ಇಲ್ಲ. ಇಷ್ಟು ನೀಟಾಗಿ ಯಾಕೆ ಸ್ಟೋರ್ ಮಾಡ್ಕೊತೀನಿ, ಯಾಕೆ ಯಾವುದು ಖಾಲಿ ಆಗೋದಕ್ಕೆ ಬಿಡಲ್ಲ ಅಂತಂದರೆ, ಯಾವ ಭಯ ಗೊತ್ತಾ ನನಗೆ? ಒಂದು ಕಾಲದಲ್ಲಿ ಅಂದರೆ ಮೀನ್ಸ್ ನನ್ನ ಮಕ್ಕಳಿಗೂ ಕೂಡ ಉಪವಾಸ ಹಾಕಿರುವಂಥ ಟೈಮ್ ಅಲ್ವಾ, ಆ ಟೈಮ್ನ ನೆನೆಸ್ಕೊಂಡ್ಬಿಡ್ತೀನಿ ನಾನು. ಇವತ್ತು ನಾನೇನು ಇಷ್ಟು ಸ್ಟ್ರೆಸ್ ತಗೊಂಡು ಇಷ್ಟು ಕೆಲಸ ಮಾಡಿಕೊಂಡು ಎಲ್ಲದನ್ನು ನಿಭಾಯಿಸ್ತಾ ಇದ್ದೀನಿ, ಅದಕ್ಕೆಲ್ಲ ರೀಸನ್ ಅದೇ ಅಂದಮೇಲೆ ಅಲ್ಲೇ ನಾವು ಫೇಲ್ ಆಗಬಾರ್ದು ಅಂತ ಅಷ್ಟೇ. ಅಂದರೆ ನಾನು ನನ್ನ ಲೈಫಲ್ಲಿ 3 ಮಕ್ಕಳನ್ನ ಅದಾದಮೇಲೆ ಎಸ್ ನಾನೇನೋ ಮಾಡಲೇಬೇಕು ಅಂತ ಎದ್ದಿದ್ದೆ. ಈ ಆಸ್ತಿ, ಮನೆ, ಬಂಗಾರ ಇದು ಯಾವುದು ಮಾಡಬೇಕು ಅಂತ ಅಲ್ಲ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ವೇಕಪ್ ಆಗಿ ನನ್ನ ಲೈಫನ್ನು ನಾನು ಸ್ಟ್ಯಾಂಡ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೆ. ನನ್ನ ಮಕ್ಕಳಿಗೆ ಅಟ್ಲೀಸ್ಟ್ ನಾನು ಊಟ ಹಾಕಬೇಕು, ನನ್ನ ಮಕ್ಕಳಿಗೆ ನಾನು ಏನೂ ಇಲ್ಲ ಅನ್ನೋ ಥರ ಇಟ್ಕೋಬಾರ್ದು, ಅಟ್ಲೀಸ್ಟ್ ಅದನ್ನಾದರೂ ಫೇಸ್ ಮಾಡಬೇಕು. ಸೊ ಹೆಲ್ತಿಯಾಗಿರಬೇಕು, ಯಾರ ಹತ್ರನೂ ಏನು ಅನ್ನಿಸ್ಕೋಬಾರ್ದು, ಯಾರ ಹತ್ರನೂ ಏನೂ ಕೇಳಬಾರ್ದು ಅಂತ. ಸೊ ಇಲ್ಲಿವರೆಗೂ ಅದನ್ನು ಫೈಟ್ ಮಾಡ್ಕೊಂಬಂದು ಇವಾಗ ಅದೇ ವಿಚಾರದಲ್ಲಿ ನಾನು ಯಾವತ್ತೂ ವೀಕ್ ಆಗಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗಾಗಿ ಆಗಿಬಿಟ್ಟಿದೆ. ಆ ವಿಚಾರವಾಗಿ ನಾನು ಎಷ್ಟು ಭಯ ಪಡ್ತಿರ್ತೀನಿ ಅಂದರೆ, ಎಲ್ಲಿ ಖಾಲಿ ಆಗಿಬಿಡುತ್ತೋ, ಇಲ್ಲ ನನ್ನ ಮನೆ ಯಾವಾಗೂ ತುಂಬಿರಬೇಕು, ನನಗೇನು ಕಡಿಮೆ ಆದರೂ ಪರವಾಗಿಲ್ಲ, ಹಿಂಗೆ ಇರಬೇಕು, ಮನೆ ಅಂದರೆ ಹಿಂಗೆ ಇರಬೇಕು, ಮನೇಲಿ ಇದು ಇರಬೇಕು ಅಂತೇಳಿ ಮೈಂಡ್ ಓಡ್ತಾನೆ ಇರುತ್ತೆ. ಅದು ಎಂಥ ಫೀಲ್ ಗೊತ್ತಾ ಫ್ರೆಂಡ್ಸ್, ಮನೇಲಿ ತುಂಬಿದ್ರೆ. ಸೊ ನಿಮ್ಗೆ ಆ ಥರ ಫೀಲಿಂಗ್ಸ್ ಆಗಿದ್ದರೆ ಖಂಡಿತ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ, ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಲೈಫಲ್ಲಿ ಒಂದು ಕಾಲದಲ್ಲಿ ಊಟಕ್ಕೂ ಕೂಡ ಅನ್ನಿಸ್ಕೊಳ್ದೇ ಇರೋಂಥ ಮಾತುಗಳು ಅನ್ಸ್ಕೊಂಡಾಗ ಇವತ್ತು ಆ ಅವೇರ್ನೆಸ್ ಅನ್ನೋದು ಆ್ಯಕ್ಚುಲಿ ನನಗೆ ಇರಲೇಬೇಕು, ಇಲ್ಲಂದರೆ ನನ್ನ ಮನುಷ್ಯ ಅನ್ನಲ್ಲ ಅನ್ನೋ ಒಂದು ಕೆಲವೊಂದು ಥಾಟ್ಸ್ಗಳು ನನ್ನನ್ನು ಹಿಂಬಾಲಿಸ್ತಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೆದರ್ತೀನಿ ಫ್ರೆಂಡ್ಸ್ ಆ ವಿಚಾರದಲ್ಲಿ. ಈ ಥರದ ಕೆಲವೊಂದಷ್ಟು ಹೇಳ್ತಾ ಇದ್ದರೆ ಮೇ ಬಿ ನಿಮಗೆ ನಮ್ಮ ಲೈಫ್ ಅರ್ಥ ಆಗುತ್ತೆ ಆ್ಯಂಡ್ ನಾನು ಅರ್ಥ ಆಗ್ತೀನಿ. ಆ್ಯಂಡ್ ನನ್ನ ವ್ಲಾಗ್ಸ್ ನೋಡೋದಕ್ಕೆ ಎಷ್ಟೋ ಜನ ಇದೇ ಕಾರಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಚೀಲ ಬಂದು ರೇಷನ್ ಚೀಲ. ಸೊ ಏನಾಯಿತು ಅಂತಂದರೆ, ಮಿಂಚು ಹೋಗಿ ಚಾರ್ಜರ್ ಹಿಡ್ಕೊಂಡು ಎಳ್ಕೊಂಡು ಆಟ ಆಡ್ತಾ ಇದ್ಲು, ಅದು ತಲೆ ಮೇಲೆ ಬಿದ್ದು ಅಳ್ತಾ ಇದ್ಲು. ಅದಕ್ಕೆ ಅವಳನ್ನ ಕರ್ಕೊಂಬಂದು ನೈಸ್ ಮಾಡ್ತಾ ಇದ್ದೆ. ಏನಾದರೂ ಕೊಟ್ಟುಬಿಟ್ರೆ ಸಾಕು, ಮುಗೀತು ಫ್ರೆಂಡ್ಸ್, ಅಲ್ಲಿಗೆ ಆಟ ಗುಟ ಜೈ ಅನ್ಕೊಂತ ಹೋಗ್ಬಿಡ್ತಾಳೆ. ಅವಳಿಗೆ ಲಿಬ್ಬಾಮು ಮತ್ತು ಕ್ರೀಮು ಕೊಟ್ಟು ಕಳಿಸ್ದೆ, ಸುಮ್ಮನೆ ಸೀದಾ ಹೋದ್ಲು. ಇನ್ನು ಜಯಂತ್ ಅಕ್ಕಿ ಹಾಕ್ತಾ ಇದ್ದಾರೆ. ಸೊ ನಾವು ಯಾವಾಗಲೂ ಪಾಕೆಟಲ್ಲಿ ತರಲ್ಲ, ಲೂಸಲ್ಲಿ ತಂದ್ಕೊತೀವಿ. ಹೇಗೆ ಅಂದರೆ 5 kg 10 kg, ನಾನು ಹೋದರೆ 10 kg, ಜಯಂತ್ ಹೋದರೆ 5 kg. ಸೊ ಹಿಂಗೆ ನಾನು ತಂದುಬಿಟ್ರೆ 10 kg ತಂದುಬಿಡ್ತೀನಿ. ಚೀಲ ಯಾಕೆ ತಂದ್ಕೊಳ್ಳಲ್ಲ ಅಂತಂದರೆ, ನಿಮಗೆ ಗೊತ್ತಲ್ಲ, ನಾವು ಸಮ್ಟೈಮ್ಸ್ ಮಾಡಬಹುದು, ಸಮ್ಟೈಮ್ಸ್ ಮಾಡದೇ ಇರ್ಬೋದು. ಬಟ್ 25 kg ಖಾಲಿ ಮಾಡೋದ್ರೊಳಗಡೆ ಕೆಳಗಡೆ ಇರೋ ಅಕ್ಕಿಲೆಲ್ಲ ಹುಳ ಆಗಿಬಿಡುತ್ತೆ. ಅದಕ್ಕೆ ಬೇಡಪ್ಪ, ಅದೇ ಪ್ರೈಸ್ಗೆ ಇದು ಬಂದ್ಬಿಡುತ್ತೆ ಅಂತೇಳಿ ಸುಮ್ಮನೆ 10 kg ತಂದ್ಕೊತೀವಿ. ಇನ್ನು ಗ್ರೋಸರಿದೆಲ್ಲ ಹೆಂಗಾಗ್ತಿದೆ, ಒಂದು 4 ಮಂತ್ಸಿಂದ ಕಂಟಿನ್ಯೂಸ್ ಆಗಿ 5th to 10th ಅಂದರೆ 5ನೇ ತಾರೀಕಿಂದ 10ನೇ ತಾರೀಕೊಳಗಡೆ ರೇಷನ್ ತಂದುಬಿಡ್ತೀನಿ. ಮುಂಚೆ ಎಲ್ಲ ಬರ್ಕೊಂಡು ತೊಗೊಂಡೋಗಿ ತರ್ತಿದ್ದೆ, ಬಟ್ ಇವಾಗ ಹಂಗಿಲ್ಲ. ಏನು ಖಾಲಿ ಆಗಿರುತ್ತೆ ಅಂತ ನನಗೆ ಐಡಿಯಾ ಇರುತ್ತಲ್ಲ, ಅದ್ರ ಮೇಲ್ಗಡೆ ಹೋಗಿ ಪಟ 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 ತಂದುಬಿಡ್ತೀನಿ. ಯಾವ್ದು ಖಾಲಿ ಆಗಿರುತ್ತೆ, ಎಷ್ಟು ಕ್ವಾಂಟಿಟಿ ಬೇಕು, ಮತ್ತು ಎಣ್ಣೆ ಎಷ್ಟು, ಅದು ಇದು ಇದೆಲ್ಲ ಸೇರಿಕೊಂಡು. ಮನೇಲಿ ಅಡುಗೆಗೆ ಅಂತೇಳಿ ಬಳಸೋದು ಆಲ್ಮೋಸ್ಟ್ ಒಂದು
2 ಲೀಟ್ರಿಂದ 2.5 ಲೀಟ್ರ್ ಹೋಗುತ್ತೆ. ಅದು ಬಿಟ್ಟರೆ ದೀಪಕ್ಕೆ ಅಂತೇಳಿ 2 ಲೀಟ್ರ್ ತಂದಿರ್ತೀನಿ ಸಪ್ರೇಟ್. ಇನ್ನು ನೆಕ್ಸ್ಟು ಯಾವಾಗ ಮಂತಲ್ಲಿ ಏನೇನೆಲ್ಲ ಖಾಲಿ ಆಗಿರುತ್ತೆ ಅದನ್ನು ಸ್ಟೋರ್ ಮಾಡ್ತಾ ಹೋಗ್ತೀನಿ. ಇನ್ನು ಇದು ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಕೆಲವೊಂದಷ್ಟು ಐಟಮ್, ಬಿಸಿಬೇಳೆಬಾತ್ ಪೌಡರ್ ಆಗಿರ್ಬೋದು, ವಾಂಗಿಬಾತ್ ಪೌಡರ್, ಟೊಮೊಟೊ ರೈಸ್ ಪೌಡರ್, ಈ ಥರದ್ದೆಲ್ಲ ಪೌಡರ್ಸ್ ನೀಟಾಗಿ ಇಟ್ಕೊಂಡಿರ್ತೀನಿ. ಮತ್ತು ಸ್ಯಾಚೆಟ್ಟಲ್ಲೇ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ನನಗೆ ಈ ದೊಡ್ಡ ದೊಡ್ಡ ಪ್ಯಾಕೆಟ್ಸ್ಗಿಂತ ಈ ಥರ ಸ್ಯಾಚೆಟ್ ಇದ್ದರೆ ಒನ್ ಟೈಮ್ ಯೂಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನನಗದು ಬೆಟರ್ ಅನಿಸುತ್ತೆ. ಹಾಗಾಗಿ ಸ್ಯಾಚೆಟ್ಗಳನ್ನ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಹಿಂಗೆ ಫ್ರಿಡ್ಜ್ ತೆಗೆದುಬಿಟ್ರೆ ಪಿಕ್ ಮಾಡ್ಬೇಕು ನಾನು. ಪಿಕ್ ಮಾಡಿದ್ರೆ ಆರಾಮ್ಸೆ ನನಗೆ ಯೂಸ್ ಆದಂಗೆ ಆಗುತ್ತೆ ಅಂತ ಹೇಳಿ ಸೊ ಆ ಥರ ಜೋಡಿಸಿಟ್ಕೊತಾ ಇದ್ದೀನಿ. ಇನ್ನು ನಿನ್ನೆ ಸಂಡೇ ವಿತೌಟ್ ನಾನ್ ವೆಜ್ ನಮಗೆ ಸಂಡೇ ಯಾಕೋ ಕಳೆದಿದೆ ಅಂತಲೇ ಅನಿಸಲ್ಲ. ಅದಕ್ಕೆ ಜಯಂತ್ ಏನಂದ್ರು ಅಂದರೆ ಹಿಂಗೆ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಲೈಟಾಗಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ, ಚಿಕನ್ ತರ್ತೀನಿ ಅಂತಂದಿದ್ದಕ್ಕೆ ಸರಿ ಹೋಗೋದು. ನಾನು ತಿಂದಿಲ್ಲ. ನನಗೊಂದು 3-4 ದಿನ ಬ್ರೇಕ್ ಆಯಿತು ಅಂತಂದರೆ ತಿನ್ನಬೇಕು ಅಂತ ಅನಿಸುತ್ತೆ. ಅದು ಕೂಡ ನಾನು ತಿನ್ನೋದೆಷ್ಟು ಗೊತ್ತಾ, 3-4 ಪೀಸ್ ಅಷ್ಟೇ. ಹಬ್ಬಬ್ಬ ಅಂದರೆ ಅಷ್ಟು ತಿಂತೀನಿ. ಅದರ್ವೈಸ್ ನನಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಅದ್ರ ಮೇಲ್ಗಡೆ. ತುಂಬ ಲಘು ಆಹಾರದವಳು ನಾನು. ಅದು ಯಾಕಿಷ್ಟು ಅಭ್ಯಾಸ ಆಗಿಬಿಟ್ಟಿದೇನೋ ಗೊತ್ತಿಲ್ಲ, ಬಟ್ ತುಂಬ ಲಘು ಆಹಾರ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹೆವಿ ಆಗಿಬಿಡುತ್ತೆ ಮತ್ತು ಆಮೇಲೆ ಇಡೀ ದಿನ ಬೇಕು ನನಗೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಹೊಟ್ಟೆ ಕಸಿ ಬಿಸಿನ. ಹಾಗಾಗಿ ಕಂಟ್ರೋಲಲ್ಲಿರ್ತೀನಿ. ನನ್ನ ಮೈಂಡ್ಗೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ, ದಿವ್ಯಾ ಕಡಿಮೆ ತಿನ್ನು, ದಿವ್ಯಾ ಕಡಿಮೆ ತಿನ್ನು, ದಿವ್ಯಾ ನೀಟಾಗಿ ತಿನ್ನು, ದಿವ್ಯಾ ಹೆಲ್ತಿಯಾಗಿ ತಿನ್ನು. ಇದನ್ನೆಲ್ಲ ಆಫರ್ ಮಾಡಿ 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 ಮೈಂಡ್ ಸೆಟ್ ಹಂಗೆ ಆಗಿಬಿಟ್ಟಿದೆ. ಅದಕ್ಕೆ ತುಂಬ ಲಘು ಆಹಾರನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ದೆನ್ ಇವಾಗ ಫ್ರಿಜ್ಜಿಂದ ಆಯಿತಾ, ಇವಾಗ ನೆಕ್ಸ್ಟು ಸೋಕೆಶ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡಿ ಎಷ್ಟು ದಿನ ಆಯಿತು, ಮತ್ತೆ ಇವಾಗ ತೊಗೊಂಡಿರೋದು. ಬಟ್ ಇನ್ಮೇಲೆ ನಾನು ಜಯಂತ್ ಫಿಕ್ಸ್ ಆಗಿರೋದು ಹೆಂಗೆ ಗೊತ್ತಾ, ಎವ್ರಿ ಸಂಡೇ ನಮ್ಗೆ ಎಷ್ಟಾಗುತ್ತೋ ಅಷ್ಟು. ಈವನ್ ನನಗೆ ಏನಾದರೂ ಶೂಟ್ ಇತ್ತು ಅಂತಂದರೆ ಹೋಗೋದಯ್ಯ, ಅವಾಗ ಮಿಸ್ ಆಯಿತು ಅಂತ ಅರ್ಥ. ಬಟ್ ಸಂಡೇ ಮಾತ್ರ ಡೀಪ್ ಕ್ಲೀನಿಂಗ್ ಇನ್ನೂ ಡೇ ತೆಗೆದಿಟ್ಬಿಡೋಣ. ಮಧ್ಯಾಹ್ನದವರೆಗೂ ಆಯಿತು ಅಂತಂದರೆ ದೆನ್ ನಾವು ಮಧ್ಯಾಹ್ನ ಆರಾಮ್ಸಾಗಿ ಫ್ರೀಯಾಗಿ ಊಟ ಮಾಡಿ ರೆಸ್ಟ್ ಮಾಡಬೇಕು. ಆ ಥರದೊಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಕೂಡ ವಾರದಲ್ಲಿ ಒಂದಿನ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಸಾಧ್ಯ ಆಯಿತು ಅಂತಂದರೆ ಇದನ್ನು 100% ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹೆಂಗಾಗುತ್ತೆ ಗೊತ್ತಾ, ಒಂದೊಂದು ಅರ್ಧ ಗಂಟೆ 1 ಗಂಟೆಲಿ ಬನ್ನಿ ಮೇಡಮ್ ಅರ್ಜೆಂಟ್ ಒಂದು ಶೂಟ್ ಮಾಡ್ಕೊಂಡು ಹೋಗಿ, ಈ ಥರ ಆಫರ್ ಇದೆ ಅಥವಾ ಈ ಥರ ಓಪನಿಂಗ್ ಇದೆ, ಈ ಥರದೊಂದು ಅನೌನ್ಸ್ ಮಾಡೋದಿದೆ ಅಂತ ಕರೆದ್ಬಿಡ್ತಾರೆ. ಅಥವಾ ದಿನದಲ್ಲಿ 2-3 ಶೂಟ್ ಬುಕ್ ಆಗಿರ್ತವೆ. ಸೊ ಅದನ್ನೆಲ್ಲ ಮಾಡೋವಾಗ ಕಂಪ್ಲೀಟಾಗಿ ನನಗೇನಾಗುತ್ತೆ, ಟೈಮ್ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಇನ್ನು ಹೊರಗಡೆ ಹೋಗಿ ಬಂದದಾದಮೇಲೆ ನನಗೆ ಫುಲ್ ಸುಸ್ತಾಗಿರುತ್ತೆ. ಅದು ಇನ್ನೂ ಹೆಡ್ಡೇಕ್ ನನಗೆ. ಹಾಗಾಗಿ ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ ನನಗೆ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಮರ್ತೋಗ್ಬಿಡ್ತೀನಿ ಅಂತೇಳಿ. ಒಂದು ಟೈಮಲ್ಲಿ ಏನು ನನ್ನ ಚಿಕ್ಕ ಮಗಳಿಗೆ ಮತ್ತು ನನ್ನ ದೊಡ್ಡ ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ಅಂತೇಳಿ ಸ್ಟಾರ್ಟಿಂಗ್ ಡೇಸಲ್ಲಿ ಎಣ್ಣೆ ಇರಲಿಲ್ಲ ಮನೇಲಿ, ಎಂಥದ್ದು ಇರಲಿಲ್ಲ. ಸೊ ಅವಾಗ ಪ್ರಿಪೇರ್ ಮಾಡುವಾಗ ನಾನು ನೋಡಿಕೊಂಡು ಇಲ್ಲ ಏನು ಖಾಲಿ ಆಗಿದೆ ಏನಿಲ್ಲ ಅಂತೇಳಿ. ಸೊ ಬೇರೆ ಏನೋ ಹೆಡ್ಡೇಕ್ಸಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಕೆಲಸ ಅಂತ ಅಂದ್ಕೊಂಡು. ಅದಾದಮೇಲೆ ಒಂದಿನ ಹಿಂಗೆ ತಿಂಡಿ ಮಾಡೋದಕ್ಕೆ ಅಂತ ಹೋಗಿ ಈರುಳ್ಳಿ ಅಷ್ಟೇ ಹೆಚ್ಚಿರೋದು ಮತ್ತು ಎಣ್ಣೆ ಕೂಡ ಇಲ್ಲ. ತುಂಬ ಅಂದರೆ ತುಂಬ ಕಡಿಮೆ, 1 ಸ್ಪೂನ್ ಕೂಡ ಹೆಚ್ಚಾಯಿತು. ಅಷ್ಟು ಎಣ್ಣೆ ಇದ್ದದನ್ನು ಸೋಸ್ಕೊಂಡು ಬಾಣಲೆಲ್ಲ ಹಾಕಿ ನಾನೇನು ಈರುಳ್ಳಿನ ಫ್ರೈ ಮಾಡಿ ಅದಕ್ಕೆ ರೈಸ್ ಹಾಕಿ ಕೊಟ್ಟಿದ್ದೆ. ಪಾಪ ಇಬ್ಬರು ಸುಮ್ಮನೆ ತಿಂದರು. ದೆನ್ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಓಕೆನಾ ಇದು ಅಂತೇಳಿ. ಅಸ್ಸಲು ಇಷ್ಟ ಆಗಲಿಲ್ಲ. ಅವತ್ತು ನಾನು ನನ್ನ ಮನಸ್ಸಿಗೆ ತೊಗೊಂಡಿದ್ದೇನು ಅಂತಂದರೆ, ಇನ್ಮೇಲೆ ನನ್ನ ಮನೇಲಿ ಎಣ್ಣೆ ಖಾಲಿ ಆಗಬಾರ್ದು, ಯಾವತ್ತು ಯಾವುದು ರೇಷನ್ ಖಾಲಿ ಆಗಬಾರ್ದು ಅಂತೇಳಿ 100% ನಾನು ಅದಕ್ಕೆ ಕೊಡ್ತಾನೆ ಇರ್ತೀನಿ. ಆ ಒಂದು ವಿಚಾರಕ್ಕೆ ನನಗೆ ಯಾವಾಗಲೂ ಭಯ ಇರುತ್ತೆ. ಬಿಕಾಸ್ ನಮ್ಮ ಬಗ್ಗೆ ನಾವು ಭಯ ಇಟ್ಕೋಬೇಕು, ನಮ್ಮ ಜೀವನದ ಬಗ್ಗೆ ಭಯ ಇಟ್ಕೋಬೇಕು, ನಮ್ಮ ಥಾಟ್ಸ್ ಬಗ್ಗೆ ಭಯ ಇಟ್ಕೋಬೇಕು, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಭಯ ಇಟ್ಕೋಬೇಕು. ಇದನ್ನು ನಾನು ಕೇಳಿದ್ದೆ. ಸೊ ಅವಾಗ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಬೇರೆಯವ್ರಿಗೆ ಪ್ರೂವ್ ಮಾಡೋದು ಬೇಡ, ನನಗೆ ಅಟ್ಲೀಸ್ಟ್ ನಾನು ಭಯ ಪಟ್ಟಿದ್ದೆ ಆಯಿತು ಅಂತಂದರೆ ಅದನ್ನು ಒಂದು ಲೆವೆಲಲ್ಲಿ ಹೋಗ್ತಿರುತ್ತಲ್ವ. ಸೊ ಹಾಗೆ ನನ್ನ ಪ್ರಾಮಿಸ್ಗೆ ನಾನಿನ್ನೂ ಮೋಸ ಮಾಡಿಲ್ಲ. ಅದು ತುಂಬ ಖುಷಿ ವಿಚಾರ. ಯಾಕೆ ಹೇಳಿದೆ ಇದನ್ನು ಅಂತಂದರೆ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾವು ನಮಗೆ ಅಂದ್ಕೊಳ್ಳೋದು ಹೆಚ್ಚಲ್ಲ, ನಮಗೆ ನಾವು ಉಳಿಸ್ಕೊಳ್ಳೋದು ತುಂಬ ಗ್ರೇಟ್ ಅನಿಸುತ್ತೆ. ಆ್ಯಂಡ್ ಅದು ತುಂಬ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಹಾಗಾಗಿ ಹೇಳಿದೆ. ನಾನೀಗ ಒಂದು ಚಿಕ್ಕ ಬುಕ್ ಬರೆದಿಟ್ಟೆ ಗೊತ್ತಾ, ಅದೇನಪ್ಪ ಅಂತಂದರೆ ನಂದು ಇನ್ಕಮ್ ಬುಕ್. ಅದು ಸುಮಾರು 1.5 ವರ್ಷ ಆಯಿತು ಆ ಬುಕ್ಕನ್ನು ನಾನು ಮೇಂಟೈನ್ ಮಾಡ್ತಾ. ನನಗೆ ಒಂದೇ ₹1 ನನ್ನ ಕೆಲಸದಿಂದ ಬಂದಿದೆ ಅಂತಂದರೂ ಕೂಡ ನಾನು ಬರಿತೀನಿ. ಆ್ಯಂಡ್ 1.5 ವರ್ಷದ ಪ್ರತಿಯೊಂದು ರೆಕಾರ್ಡ್ಸ್ ಕೂಡ ನನ್ನ ಹತ್ರ ಇದೆ. ನಾನು ಯಾರ ಹತ್ರ ಎಷ್ಟು ಇಸ್ಕೊಂಡಿದ್ದೀನಿ, ನಂದು ಪ್ರಮೋಷನ್ಸ್ ಎಷ್ಟು ಬಂದಿದೆ, ಇನ್ಕಮ್ ಸೋರ್ಸ್ ಏನೇನೆಲ್ಲ ಇದೆ, ಎಲ್ಲಿಂದ ಎಷ್ಟು ರೂಪಾಯಿ ಬಂದಿದೆ ಅಂತೇಳಿ. ₹68 ಬಂದರೂ ಕೂಡ ಕಮಿಷನ್ ಬೇಸ್ಡ್ ನಾನು ಅದನ್ನು ಬರೆದಿರ್ತೀನಿ. ಆ್ಯಂಡ್ ಎವ್ರಿ ಮಂತ್ ಎಷ್ಟಾಯಿತು ಇನ್ಕಮ್, ಯಾವ ಥರ ಗ್ರಾಫ್ ಹೋಗ್ತಾ ಇದೆ, ಇದನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಿರ್ತೀನಿ. ಸೊ ಖುಷಿ ಆಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಅದನ್ನೆಲ್ಲ ನೋಡಿದಾಗ ಎಷ್ಟೋ ಸಮಾಧಾನ ಅನಿಸುತ್ತೆ, ವೆರಿ ಗುಡ್ ಅಂತ ಅನಿಸುತ್ತೆ. ಸೊ ಇನ್ನು ಸೋಕೇಶ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಚಿಕನ್ ತಂದಾಯಿತು. ಸರ್ ಇವಾಗ ಜೋಡಿಸ್ತಾ ಇದ್ದಾರೆ ಮಸಾಲೆನ. ನಾವು ಇರಲಾರ್ದೆ ಸುಮ್ಮನೆ ಏನೋ ಅಂತಾರಲ್ಲ, ಇಷ್ಟು ಬಿಸಿ ನಡುವೆ ಖಾಲಿ ಅನ್ನಿಸ್ತಿದ್ದೆ, ದಿವ್ಯಾ ಒಂದು ಪಿಕ್ಚರ್ ಹಾಕು ಅಂತೇಳಿ ಒಂದು ಮೂವಿ ಹಾಕ್ಕೊಂಡಿದ್ವಿ. MCA ಮೂವಿ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ.
ನಂದೇನು ಗೊತ್ತಿದೆ ಅಲ್ಲ, ಒಂದು ಸ್ವಲ್ಪ ಕೆಲಸ ಮಾಡೋದು, ಒಂದು ಸ್ವಲ್ಪ ಕ್ಲೀನ್ ಮಾಡೋದು, ಮತ್ತು ಫೋನಲ್ಲಿ ಯಾರ್ದಾದ್ರೂ ಫೋನ್ ಬಂತು, ಯಾವುದೋ ಮೆಸೇಜ್ ಬಂತು, ಯಾವುದೋ ಎನ್ಕ್ವೈರಿ ಬಂತು, ಹಬ್ಬ ಇದೇ ಆಗಿಬಿಡುತ್ತೆ ನಂದು. ಅಥವಾ ಎಡಿಟ್ಸು, ಟೈಮು, ಶೆಡ್ಯೂಲು ಹೀಗೆ ಭಯಂಕರ ಇರುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಇವತ್ತು ಮನೆ ಅಂತೂ ಕ್ಲೀನ್ ಆಗಲೇಬೇಕು ಅಂತ ಶಪಥ ತೊಟ್ಬಿಟ್ಟಿದ್ದೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಸಾಂಬಾರು. ಅಂದರೆ ಜಯಂತ್ ಎಲ್ಲ ಜೋಡಿಸ್ಕೊಡ್ತಾರೆ, ನಾನು ಹೋಗಿ ಒಗ್ಗರಣೆ ಕೊಟ್ಟು ಇನ್ನು ರೆಡಿ ರೊಟ್ಟಿ ತರ್ತೀವಿ. ರೈಸ್ ಹೆಂಗೂ ಇದೆ ಮಾರ್ನಿಂಗ್ ಮಾಡಿರೋದು. ಸೊ ಇನ್ನು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇದನ್ನೆಲ್ಲ ಹೆಚ್ಚಿಟ್ಟಿದ್ದಾರೆ. ಇನ್ನು ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡಿ ಏನೋ ನಮ್ಮದು ಇರುತ್ತಲ್ಲ ಲೇಸಿನೆಸ್ ಪಾರ್ಟ್, ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಂಗೆ ಆ್ಯಕ್ಚುಲಿ ಮನೇನ ತೀರಾ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಇದು ಯಾವುದೂ ಬರಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಮುಂಚೆಯಿಂದನೂ ನೋ ಐಡಿಯಾ. ಬಟ್ ನನ್ನನ್ನು ನಾನು ಹೆಂಗೆ ಪ್ರಿಪೇರ್ ಮಾಡ್ಕೊಂಡು ಇವತ್ತಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ, ನನಗೆ ಯಾವುದಾದ್ರೂ ಒಂದು ವಿಚಾರ ಇಷ್ಟ ಆದರೆ ಬರಲ್ಲ ಅಂತ ಏನಿರುತ್ತೆ ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅಫರ್ ಮಾಡ್ತೀನಿ, ನನ್ನ ಮೈಂಡ್ ಸೆಟ್ ಹಂಗೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಹೆಂಗೆ ಓಡ್ತಿದೆ ನನ್ನ ತಲೆಯಲ್ಲಿ ಅಂತಂದರೆ, ಮನೆ ಚೆನ್ನಾಗಿರ್ಬೇಕು, ಮನೆ ನೀಟಾಗಿರ್ಬೇಕು, ಮನೆ ಚೆನ್ನಾಗಿ ಕಾಣಿಸ್ಬೇಕು, ಫ್ರೇಗ್ರೆನ್ಸ್ ಚೆನ್ನಾಗಿರ್ಬೇಕು, ಹಿಂಗೆ ಓಡ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ರೂಲ್ಸ್ ಕೂಡ ಇದೆ, ಹೇಳ್ತೀನಿ, ತುಂಬ ಯೂಸ್ ಆಗ್ಬೋದು ನಿಮಗೆ. ಆ್ಯಸ್ ಅ ವುಮೆನ್ ನೀವು ನನ್ನ ಥರದವರೇ ಆಯಿತು ಅಂತಂದರೆ 5 ಸೆಕೆಂಡ್ ರೂಲ್, 5 ಮಿನಿಟ್ಸ್ ರೂಲ್, 10 ಮಿನಿಟ್ಸ್ ರೂಲ್, ಈ ಥರದ್ದು ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ಮೈಂಡ್ ಸೆಟ್ ಮಾಡ್ಕೋಬೋದು. ಇವಾಗ 5 ಸೆಕೆಂಡ್ ರೂಲ್ ಅಂತಂದರೆ, ನಾವೇನಾದರೂ ಐಡಿಯಾ ಮಾಡಿದ್ದೀವಿ ಅಂತ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ವಿತಿನ್ 5 ಸೆಕೆಂಡ್ಸಲ್ಲಿ ಆ್ಯಕ್ಷನ್ ತೊಗೋಬೇಕು. ಇದು ದೊಡ್ಡ ಚಾಲೆಂಜ್. ಇದು ನನ್ನ ಲೈಫ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಆಗ್ತಾನೆ ಇದೆ, ಆಗಲೇಬೇಕು. ಇನ್ನು 10 ಮಿನಿಟ್ಸ್ ರೂಲ್ ಅಂತಂದರೆ, ಯಾವುದಾದ್ರೂ ಒಂದು ಶಾರ್ಟ್ ಟೈಮ್ ಗೋಲ್ಸ್ ಅಂತ ಏನಿರುತ್ತೆ, ಮನೇಲಿರುವಂಥ ಕೆಲವೊಂದು ಚಿಕ್ಕ ಕೆಲಸಗಳೇನಿರುತ್ತೆ ಅದನ್ನು 10 ನಿಮಿಷದಲ್ಲಿ ಮುಗಿಸೋವಂಥದ್ದು. ಅದಾದಮೇಲೆ ಇದೆ ನೋಡಿ 15 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನೋ ರೂಲ್ಸು. ಇದೆಲ್ಲ ಮಾಡೋವಾಗ ಒಂಥರ ಕ್ರೇಜಿ ಅನಿಸುತ್ತೆ, ಮೈಂಡ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ನಾವು ಕೂಡ ಪ್ರಾಡಕ್ಟಿವ್ ಆಗಿರ್ತೀವಿ. ಆ್ಯಂಡ್ ನಾನು ಕೂಡ ಸಮ್ಟೈಮ್ಸ್ ಮರಿತೀನಿ, ಆದರೆ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮೈಂಡ್ ಒಂದು ಪವರ್ ಏನು ಹೇಳ, ಯಾವ ಒಂದು ವರ್ಡ್ಸ್ಗಳನ್ನ ತುಂಬ ಜಾಸ್ತಿ ಅಫರ್ ಮಾಡ್ತೀವಿ, ನಮಗೆ ಗೊತ್ತಿಲ್ಲದೆ ಅಲಾರಾಮ್ ಸೆಟ್ ಆಗಿರುತ್ತೆ ಮೈಂಡಲ್ಲಿ. ನನಗೆ ಈ ಪವರ್ ಇದೆ ಮನುಷ್ಯನ ತಲೆಯಲ್ಲಿ ಅಂತ ಯಾವಾಗ ಗೊತ್ತಾಯಿತು, ನಾನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಏನು ನಾವು ಪೇ ಮಾಡಬೇಕಾಗಿಲ್ಲ, ಏನು ಕಷ್ಟಪಡಬೇಕಾಗಿಲ್ಲ ಅಲ್ವಾ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಮನುಷ್ಯನಲ್ಲಿ ತುಂಬ ದೊಡ್ಡ ಅಗಾಧ ಶಕ್ತಿ ಇದೆ. ಅದು ಗೊತ್ತಾದ್ಮೇಲೆ ನಾವು ಸುಮ್ಮನೆ ಇರಬಾರ್ದು, ಅಫರ್ ಮಾಡಬೇಕು. ನಮಗೆ ಏನು ಬೇಕೋ ಅದು ಅಫರ್ ಮಾಡ್ಕೊಂಡ್ರೆ ಆಯಿತು. ನಾನು ತುಂಬ ಲೇಸಿ ಇದ್ದೀನ, ನಾನು ಆ್ಯಕ್ಟಿವ್ ಆಗಿರ್ಬೇಕು ಇಷ್ಟೇ. 5 ಮಿನಿಟ್ಸ್ ರೂಲ್ ನನಗೆ ಇಷ್ಟನಾ? ಎಸ್. 5 ನಿಮಿಷದಲ್ಲಿ ಮುಗಿಸ್ಬೇಕಿದ್ದೀನಲ್ಲ, 10 ನಿಮಿಷದಲ್ಲಿ ಮುಗಿಸ್ಬೇಕು, ನಾನು ಈ ಥರ ಚೆನ್ನಾಗಾಗಬೇಕು ಅಂತೇಳಿ ಜಸ್ಟ್ ಅಫರ್ ಮಾಡ್ತಾ ಇದ್ರೆ ಸಾಕು, ಮ್ಯಾಜಿಕ್ ಹೆಂಗಾಗುತ್ತೆ ಗೊತ್ತಾ. ನನಗಂತೂ ತುಂಬ ಅಂದರೆ ತುಂಬ ಬೆಟರ್ ಅನ್ನಿಸ್ತಾ ಇದೆ. 80% ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ, ಯಾವಾಗ ಅದನ್ನೂ ಗೊತ್ತಿಲ್ಲ. ಸೊ ಇದು ನಿಮಗೆ ಯೂಸ್ ಆಗ್ಬೋದು, ಡೆಫಿನೆಟ್ಲಿ ಟ್ರೈ ಮಾಡಿ. ಇನ್ನು ನಾನು ಮನೇಲಿ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಅಂತಂದರೆ ನನಗೆ ಹಾಡು ಇರಲೇಬೇಕು. ಹಾಡು ಕೇಳ್ಕೊತಾನೆ ಪ್ರತಿಯೊಂದು ಕೆಲಸಗಳು ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಒಂಥರ ನಮ್ಮ ಟಿ ವಿಲಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿಬಿಟ್ಟಿದೆ. ನನಗೆ ಯಾವ್ಯಾವ್ದು ಹಾಡು ಇಷ್ಟನೋ ಅದೆಲ್ಲ ಸುಮ್ಮನೆ ಬರ್ತಾ ಇರುತ್ತೆ. ನನಗಿವತ್ತು ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿತ್ತು, ಬಟ್ ಇಷ್ಟರ ಮಟ್ಟಿಗೆ ಎಲ್ಲದನ್ನು ತಡ್ಕೊತೀನಿ ಅಂತ ಗೊತ್ತಿರಲಿಲ್ಲ. ಅದೇನೋ ಮೈಂಡಲ್ಲಿ ಫಸ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಸೆಟ್ ಆಗಿದ್ದೀನಿ ಅಂತಂದರೆ, ದಿವ್ಯಾ A to Z ಕ್ಲೀನ್ ಮಾಡಬೇಕಂದ್ರೆ ಕ್ಲೀನ್ ಮಾಡಬೇಕಷ್ಟೇ ಅಂತೇಳಿ. ಸೊ ನನಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಕೊತೀನಿ ಫ್ರೆಂಡ್ಸ್, ನನಗೆ ನಾನು ಸ್ವಲ್ಪ ಜಾಸ್ತಿ ರೂಲ್ಸ್ಗಳನ್ನ ಹಾಕೊತೀನಿ. ಸೊ ಅದು ತುಂಬ ಬೆಟರ್ ಅಲ್ವಾ. ಇವಾಗ ಈವನ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಾವು ನಮ್ಮ ಮೇಲೇ ಫೈಟ್ ಮಾಡಬೇಕು, ಪ್ಲಸ್ ನಮ್ಮ ಮೇಲೇ ವರ್ಕ್ ಮಾಡಬೇಕು ಅನ್ನೋದಲ್ವಾ ನಿಜ, ಫೈನಲಿ ಅದೇ ಅಲ್ವಾ. ಸೊ ಹಾಗಾಗಿ ನಾನು ಎಲ್ಲ ರೂಲ್ಸ್ ಹಾಕೊಂಡ್ಬಿಟ್ಟಿರ್ತೀನಿ, ದಿವ್ಯಾ ಇವತ್ತು A to Z ಕ್ಲೀನ್ ಮಾಡಬೇಕು ಅಂತೇಳಿ. ಆವಾಗ ನೋಡಿ ನಾನು ಲೇಸಿ ಆಗಬೇಕಂತ ಅಂದ್ಕೊಂಡ್ರು ಕೂಡ ಅದು ಆಗೋದಕ್ಕೆ ಬಿಡೋಲ್ಲ, ಎಲ್ಲದೂ ಕ್ಲೀನ್ ಮಾಡ್ತೀನಿ. ಇವತ್ತು ಇಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ತೀನಿ ಅನ್ನೋ ಐಡಿಯಾನೂ ಇರಲಿಲ್ಲ. ಇನ್ನು ನನ್ನ ಮಕ್ಕಳು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಮ ಮಿಂಚಕ್ಕ ಮಿಟ್ಟಕ್ಕ ಮತ್ತು ಚಿಟ್ಟಣ್ಣ ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಇನ್ನು ಮಿಷನ್ ಅಂತೂ ನಾನು ಅಸಲು ಕ್ಲೀನ್ ಮಾಡಿರಲಿಲ್ಲ, ಒರೆಸಿರ್ಲಿಲ್ಲ. ಕೆಳಗಡೆ ಎಲ್ಲ ಧೂಳೆಲ್ಲ ಕೊಡ್ಕೊಂಡು ನೀಟಾಗಿ ಒರೆಸ್ದೆ. 1-2-3 ಸರಿ ಹಸಿ ಬಟ್ಟೆ ಮಾಡ್ಕೊಂಡು ಒರೆಸಿದ್ದೀನಿ. ಇನ್ನು ಟೈಲರಿಂಗ್ ಮಾಡ್ತೀನಾ ಅಂತ ಕೇಳ್ತಾ ಇದ್ದೀರಿ ಬಿಫೋರ್ ಎಲ್ಲ. ಇಲ್ಲ, ಬಟ್ ನಾನು ಐ ಥಿಂಕ್ 5th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಟೈಲರಿಂಗ್ ಮಾಡಿ ಅಭ್ಯಾಸ. 5ನೇ ಕ್ಲಾಸಲ್ಲೇ ಒಂದು ಬ್ಲೌಸ್ ಹೊಲ್ದಿದ್ದೀನಿ ನಾನು, ಬಿಕಾಸ್ ನಮ್ಮಮ್ಮ ಸೂಪರ್ ಟೈಲರ್. ತುಂಬ ಜನಕ್ಕೆ ಕೋಚಿಂಗ್ ಕೂಡ ಮಾಡ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ಆವಾಗಲೇ ನಾನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ನನ್ನ ಬಟ್ಟೆಗಳನ್ನ ನಾನೇ ಉಳ್ಕೊಂಡಿದ್ದೀನಿ ಅಪ್ ಟು ನಮ್ಮ ಚಿಟ್ಟಿ ಹುಟ್ಟೋವರೆಗೂ. ಈವನ್ ಮಿಟ್ಟು ಹುಟ್ಟೋದಾದ್ಮೇಲೂ
ಯಾವಾಗ ಸೋಷಿಯಲ್ ಮೀಡಿಯಾ ಅಂತ ಎಂಟ್ರಿ ಆದೆ ಅಲ್ಲಿಗೆ ಸ್ಟಾಪ್ ಆಯ್ತು ನಂದು. ಇವಾಗ ನೋಡಿದ್ರೆ ಜಸ್ಟ್ ಒಂದು ಸ್ವಲ್ಪ ಹೊಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗಲ್ಲ. ಹಾಗಾಗಿ ಯಾವಾಗಾದ್ರೂ ಒಂದ್ಸರಿ ಎಲ್ಲದೂ ಕೂಡ ತಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ನನಗೊಬ್ರು ರೆಗ್ಯುಲರ್ ಆಗಿ ಟೈಲರ್ ಇದ್ದಾರೆ, ಅವ್ರ ಹತ್ರ ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ಹೊಲಿತಾ ಇದ್ದಾರೆ, ಸೊ ಸೆಟ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲದೂ ಕೂಡ ಅಲ್ಲೇ ಮ್ಯಾನೇಜ್ ಆಗ್ತಾ ಇದೆ. ಇನ್ನು ನಾನು ನಂದು ಮಿಷನ್ ಏನೇ ಇದ್ರೂ ಕೂಡ ಸ್ಟಿಚಿಂಗ್ ಲೈಟಾಗಿ ಹೊಲಿಗೆ ಇಟ್ಕೊಳ್ಳೋದು, ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಇದಕ್ಕಷ್ಟೇ ಯೂಸ್ ಮಾಡ್ಕೊತಾ ಇರೋದು. ಇನ್ನು ಹಾಲಾಯಿತು ಅಂದರೆ ಏನು ಹಾಲಲ್ಲಿರುವಂಥದ್ದೆಲ್ಲ ಕ್ಲೀನ್ ಆಯಿತು. ಸೊ ಜಯಂತ್ ಕೂಡ ಹೊರಗಡೆ ಹೋಗಿ ಬಂದರು, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅವ್ರು ಬರೋದ್ರೊಳಗಡೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಒಂದು ಪುಟ್ಟಿ ಆಲ್ರೆಡಿ ಪಾತ್ರೆ ತೊಳೆದಿದ್ದಾಗಿದೆ. ಸೊ ಅದಾದಮೇಲೆ ನಾನು ಇವಾಗ ಅದನ್ನು ಏನೋ ಶಿಫ್ಟ್ ಮಾಡೋದಕ್ಕೆ ಜಾಗ ಇಲ್ವಲ್ಲ, ಸೊ ಕೆಲವೊಂದಷ್ಟು ಪಾತ್ರೆಗಳನ್ನ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ, ಬೇರೆ ಕಡೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತೇಳಿ. ಸೊ ಹಂಗಾಗಿ ಅದನ್ನು ಇನ್ನು ಪಾತ್ರೆ ಶಿಫ್ಟ್ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಅಲ್ಲೇ ಇಟ್ಟು ಬೇರೆದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ನಾನು ಕಿಚನಲ್ಲಿ ಯಾವಾಗಲೂ ಈ ಥರ ಏನೋ ನ್ಯೂಸ್ ಪೇಪರ್ ಹಾಕಿ ಜೋಡಿಸಿಲ್ಲ. ಬಟ್ ನನಗೆ ಯಾವಾಗಲಿಂದನೂ ಅನಿಸ್ತಿತ್ತು ಎಲ್ಲರೂ ನ್ಯೂಸ್ ಪೇಪರ್ ಹಾಕಿ ಜೋಡಿಸಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ನಾನು ಹಂಗೆ ಇಟ್ಕೋಬೇಕು ಅಂತೇಳಿ ಆಗ್ತಿರ್ಲಿಲ್ಲ. ಇವತ್ತು ಜಯಂತ್ ಹೇಳ್ದೆ, ಇಲ್ಲ ಎಲ್ಲ ನೀಟಾಗಿ ನ್ಯೂಸ್ ಪೇಪರ್ ಹಾಕಿ ಇಟ್ಬಿಡ್ತೀನಿ, ಒಂಥರ ಕಲೆ ಕಾಣಿಸುತ್ತೆ. ಅದರಲ್ಲೂ ಬ್ಲ್ಯಾಕ್ ಟೈಲ್ಸ್ ಅಲ್ವಾ, ಸೊ ತುಂಬ ಗಲೀಜ್ ಅನಿಸುತ್ತೆ, ಎಷ್ಟೇ ಒರೆಸಿದ್ರು ತಗೊಂಬೋಗಿ ಈ ಥರ ಸೆಟ್ ಮಾಡ್ತೀನಿ ಅಂತೇಳಿ ನ್ಯೂಸ್ ಪೇಪರ್ ತರಿಸ್ಕೊಂಡು ಒಂದೊಂದೇ ಟೈಲ್ಸ್ ಎಲ್ಲ ತಿಕ್ಕಿ ತೊಳೆದು ಎಲ್ಲೆಲ್ಲಿ ಗಲೀಜಾಗಿರುತ್ತೆ ಎಲ್ಲದನ್ನು ಕೂಡ ತಿಕ್ಕಿ ಒರೆಸ್ಕೊಂಡು ದೆನ್ ಇವಾಗ ನ್ಯೂಸ್ ಪೇಪರ್ ಆ್ಯಡ್ ಮಾಡಿ ಎಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ. ಇಷ್ಟು ದಿನ ಕೆಳಗಡೆ ಇಟ್ಟಿದ್ನಲ್ಲ ಬೇಳೆಕಾಳುಗಳನ್ನ, ಇವಾಗ ಸೆಕೆಂಡ್ ಇದಕ್ಕೆ ಶಿಫ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಒಂದು ಸ್ವಲ್ಪ ಕಣ್ಣಿಗೆ ಕಾಣಿಸ್ಲಿ ಅಂತ. ಏನು ಕೆಲವೊಂದು ಕಾಳುಗಳು ಇರುತ್ತೆ, ಪೂರ್ತಿ ಇರುತ್ತೆ, ಖಾಲಿ ಆಗಿಬಿಟ್ಟಿದೆ ಅಂತ ಮತ್ತೆ ತರ್ತೀನಿ, ಅಥವಾ ನೆನೆ ಹಾಕೋದಕ್ಕೆ ನೆನಪು ಬರಲ್ಲ, ಈ ಥರದ್ದು ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಕಣ್ಣಿಗೆ ಕಾಣಿಸ್ಲಿ ಅವಾಗಾದರೂ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮೇಲ್ಗಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನನ್ನದೊಂದು ವೀಕ್ನೆಸ್ ಫ್ರೆಂಡ್ಸ್, ಅದು ನನಗೆ ಏನೇ ಆಗಲಿ ಕಣ್ಣಿಗೆ ಕಾಣಿಸ್ತಿರ್ಬೇಕು, ಅದರ್ವೈಸ್ ಅದನ್ನು ಮರ್ತು ಬಿಟ್ಟಿರ್ತೀನಿ ನಾನು. ಹಾಗಾಗಿನೇ ಎಷ್ಟೋ ವೇಸ್ಟ್ ಮಾಡಿದ್ದೀನಿ. ವೇಸ್ಟ್ ಮಾಡ್ದಿರಾ ಇವಾಗಲೇ ನಾನು ಎಲ್ಲದನ್ನು ಕೂಡ ಯೂಸ್ ಮಾಡ್ಕೊತಾ ಇರೋದು, ಇವಾಗಲೇ ಜಾಣಿ ಆಗಿರೋದು. ಅದು ಒಂದು ಟೈಮ್ ಅಂತ ಬರುತ್ತೆ, ಅವಾಗ ನಾವು ಎಲ್ಲದನ್ನು ಕಲಿತೀವಿ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅಂತಾರಲ್ಲ, ಅದು ಸತ್ಯವಾದ ಮಾತು. ಬಟ್ ಯಾರಾದರೂ ನೀನು ದಡ್ಡಿ ಅಂತಂದಾಗ ಹೌದಾ ನಾನು ದಡ್ಡಿನ ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಆ ದಡ್ಡಿ ಅನ್ನೋ ವಿಚಾರದಲ್ಲಿ ಕಲಿಯೋದಕ್ಕೆ ಯಾವಾಗಲೂ ರೆಡಿ ಇರ್ತೀನಿ. ಹಾಗಾಗಿ ಹೇಳಿದ್ನಲ್ಲ, ಇವು ಯಾವುದೂ ಗೊತ್ತಿರಲಿಲ್ಲ, ಇವಾಗ ಪ್ರತಿಯೊಂದು ಕೂಡ ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಸೊ ಹಾಗಿರುತ್ತೆ. ಮತ್ತು ಇನ್ನು ಏನು ಮಾಡ್ತಿದ್ದೀನಿ ಅಂತಂದರೆ ಎಲ್ಲದೂ ಕೂಡ ಅರ್ಧ ಡಬ್ಬೆ ಹಾಕಿಟ್ಟಿರ್ತೀನಿ, ಈ ಥರ ದೊಡ್ಡ ಡಬ್ಬೆ ಇರುತ್ತಲ್ಲ. ಸೊ ಇನ್ನು ಉಳುಕಿರೋದು ಅಷ್ಟನ್ನು ಕೂಡ ಕಟ್ಟಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟು 2 ತಿಂಗಳಾದರೂ ಕೂಡ ಏನಾಗಲ್ಲ. ಕಾಳುಗಳು, ಊಟ ಅಲ್ಲ ಕಾಳುಗಳು. ಸೊ ಹಂಗಿದ್ದಾಗ ಆರಾಮ್ಸೆ ಸ್ಟೋರ್ ಮಾಡ್ಬೋದಲ್ಲ. ಅದು ಕೂಡ ಐಡಿಯಾ ಇರಲಿಲ್ಲ, ಹಿಂಗೆ ಎಷ್ಟೋ ಸರಿ ಏನೋ ಹಾಳು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಹಂಗಿಲ್ಲ, ತುಂಬ ಅಂದರೆ ತುಂಬ ಬೆಟರ್ ಅನ್ನಿಸ್ತಾ ಇದೆ ನನ್ನ ಮೈಂಡು. ಜಯಂತ್ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟ್ ರೂಮ್ಗೆ ಇದು ಫುಲ್ ಕ್ಲೀನ್ ಮಾಡ್ಕೊ, ದೆನ್ ಅದು ಬೆಡ್ಡೆಲ್ಲ ಎತ್ತಿಡು. ಸೊ ನಾನು ಕಸ ಹೊಡಿತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಈ ಬೆಡ್ನ ನಾನು ಒಬ್ಳಿಗೆ ಸರ್ಸಾಡಿದ್ರೇ ಉಸಿರು ಮೇಲೆ ಕೆಳಗಾಗಿರುತ್ತೆ, ಇನ್ನು ಎತ್ತೋದು ಪತ್ತೋದು ಅದೆಲ್ಲ ಸೀನಿಲ್ಲ. ಸೊ ಹಂಗಾಗಿ ಜಯಂತ್ ಬರೋರ್ಗು ವೇಟ್ ಮಾಡಿ ಇವಾಗ ಮತ್ತೆ ಅದನ್ನೆಲ್ಲ ನೀಟಾಗಿ ಧೂಳು ಕೊಡುಕೊಂಡು ಕಸ ಹೊಡ್ಕೊತಾ ಇದ್ದೀವಿ. ಅದಾದ್ಮೇಲೆ ಜಯಂತ್ ಇವಾಗ ಆಸ್ತಾ ಇದ್ದಾರೆ, ಬೆಡ್ ನೀಟಾಗಿ ಕವರ್ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ನಂದು ಕಬೋರ್ಡ್ ಮೀನ್ಸ್ ಡ್ರೆಸ್ಸಿಂಗ್ ಟೇಬಲ್ನ ನೀಟ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಇದ್ರ ಕತೆ ಅಂದರು ಯಾಕೆ ಹೇಳ್ತೀರಾ, ಎಲ್ಲಿ ಏನಿದೆ ಅಂತಲೂ ಗೊತ್ತಿರಲಿಲ್ಲ. ಇನ್ನೊಂದು ಅರ್ಧ ವಸ್ತುಗಳು ನನಗೆ ತುಂಬ ಯೂಸ್ ಆಗುವಂಥದ್ದು, ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕಾಗಿರೋಂಥದ್ದು ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಹೋಗಿದೆ ಅನ್ನೋ ಐಡಿಯಾನೂ ಇರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೇಲಿ ಗೊತ್ತಲ್ಲ 3 ಇಲಿಮರಿಗಳಿದ್ದಾವೆ, ಒಂದಕ್ಕಿಂತ ಒಂದು ಖತರ್ನಾಕ್ ಇದೆ, ಹೆಂಗೆ ಹೋಗಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ನಮ್ಮ ಮಿಂಚು ಅಂತೂ ಮೇನ್, ಅವಳೆಲ್ಲ ಹಾಕಿರ್ತಾಳೆ ಗೊತ್ತಿಲ್ಲ. ಮಿಂಚುಗಿಂತ ತರಲೆ ಒಬ್ಬನಿದ್ದಾನೆ ನಮ್ಮ ದೊಡ್ಡವನು, ಅವ್ನ ಕೈಲಿ ಈ ಥರದ ವಸ್ತುಗಳೆಲ್ಲ ಎಲ್ಲೆಲ್ಲಿ ಸಿಗಾಕೊಂಡು ಬಿದ್ದಿರುತ್ತೆ ಅನ್ನೋದು ಐಡಿಯಾನೇ ಇರಲ್ಲ, ಅಷ್ಟರ ಮಟ್ಟಿಗೆ ಕೆದಕಿರ್ತಾನೆ. ಬಟ್ ಹಾಳು ಮಾಡಲ್ಲ, ಒಟ್ಟು ಕೆದಕಿ ಏನೇನಾದರೂ ಮಾಡಿರ್ತಾನೆ. ಸಪ್ರೇಟಾಗಿ ಈ ಡ್ರೆಸ್ಸಿಂಗ್ ಟೇಬಲನ್ನು ಒಂದ್ಸರಿ ತೆಗಿಬೇಕು, ಒರೆಸ್ಬೇಕು, ಎಲ್ಲ ಡಿವೈಡ್ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವಾರ ಆಯಿತು ಅನ್ಸುತ್ತೆ ಫ್ರೆಂಡ್ಸ್. ಬಟ್ ನನ್ನ ಕೈಲಿ ಆಗಿರಲಿಲ್ಲ. ಬಟ್ ಇವತ್ತೇನು ಅಂದ್ಕೊಂಡೆ, ಮನೆ ಪೂರ್ತಿ ಕ್ಲೀನ್ ಮಾಡ್ಬೇಕಂತೇಳಿ ಅದರಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಅಷ್ಟು ತೊಗೊಂಡ್ಬಿಟ್ಟೆ ಹೊರಗಡೆ, ಏನೇನಿದೆ ಅಷ್ಟು ಏನೋ ಕೆಳಗಡೆ ಹಾಕಿದೆ. ಇನ್ನು ಇದರಲ್ಲಿ ನೋಡಿ, ಇದರಲ್ಲಿ ಮೇಕಪ್ ಐಟಮ್ಸ್ಗಿಂತ ಮೆಡಿಸಿನ್ಸೇ ಜಾಸ್ತಿ ಇದೆ. ಹೇಳಬೇಕಂದ್ರೆ ಮೆಡಿಸಿನ್ಸ್ ಎಲ್ಲ ಒಂದು ಕಡೆ ಇಡಬೇಕು, ಬಟ್ ನಾವು ಇಟ್ಕೊಂಡಿರೋ ರೀತಿ ನೋಡಿದ್ರೆ ನನಗೆ ಒಂಥರ ಬೈಯೋ ರೀತಿ ಆಗ್ತಿತ್ತು. ಅದಕ್ಕೆ ಯಾವಾಗ ತಡ್ಕೊತೀನಪ್ಪ ಇದನ್ನು ಅಂತ ಅನ್ಕೊತಿದ್ದೆ. ಫೈನಲಿ ಇವತ್ತಾಯಿತು. ಅದರಲ್ಲಿ ಬೇರೆ ನಮ್ಮ ಮಿಂಚು ಇದ್ದಾಳಲ್ಲ, ಹೋಗಿ ಪೌಡರ್ ಎಲ್ಲ ಅದರಲ್ಲಿ ಚೆಲ್ಲಿ, ದೇವಡ ಯಾಕೆ ಕೇಳ್ತೀರಾ. ಮತ್ತು ಇನ್ನು ಗ್ಲಾಸ್ ಎಲ್ಲ ಅಷ್ಟೇ ಫ್ರೆಂಡ್ಸ್, ಅವ್ರ ಕೈಗೆ ಸಿಗುತ್ತಲ್ಲ ಈ ಪೌಡ್ರ್ ತೊಗೊಂಡು ಹಚ್ಚೋದು, ಕ್ರೀಮ್ ತೊಗೊಂಡು ಹಚ್ಚೋದು, ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದೆ ಅಲ್ವಾ, ದೊಡ್ಡ ತಲೆನೋವು. ಹೀಗೆ ಮಾಡಿದ್ರು. ಗ್ಲಾಸ್ನು ಕೂಡ ನೀಟಾಗಿ ಒರೆಸ್ತಾ ಇದ್ದೆ. ಜಯಂತ್ ಅಷ್ಟೊತ್ತಿಗೆ ಬಂದು ನಾನು ಒರೆಸ್ತೀನಿ ಕೊಡು ಅಂತ ಹೇಳಿ ಅದನ್ನು ಕಂಪ್ಲೀಟಾಗಿ ಒರೆಸಿದ್ರು. ಇನ್ನು ನನಗಂತರೂ ಹಾಡಿರಲೇಬೇಕು ಪಕ್ಕದಲ್ಲಿ. ವಿಡಿಯೋ ಸ್ಪೀಡ್ ಇದೆ ಮತ್ತು ಲಾಗ್ ಓಡ್ತಾನೆ ಇದೆ, ಹಾಗಂತ ಟೈಮ್ ಅಂತರೂ ಓಡ್ತಾ ಇಲ್ಲ ಅಂತ ಅನ್ಕೋಬೇಡಿ, ಭಯಂಕರ ಟೈಮ್ ಓಡ್ತಾ ಇತ್ತು. ಪ್ಲಸ್ ಅಷ್ಟೇ ತಲೆನೋವು, ಸುಸ್ತು ಅದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಯಿತು.
ತಡ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ. ಅರ್ಧಕ್ಕೆ ಬಿಡೋದಕ್ಕೆ ಮನಸ್ಸಿಲ್ಲ, ಪೂರ್ತಿ ಮಾಡೋದಕ್ಕೂ ಕೂಡ ಅಷ್ಟೇ ಸುಸ್ತಾಗ್ತಾ ಇದೆ. ಆದರೂ ಕೂಡ ಬಿಟ್ಟಿಲ್ಲ, ಸುಮ್ಮನೆ ಮಾಡ್ತಾನೇ ಇದ್ದೀನಿ. ಎಷ್ಟು ಸುಸ್ತಾದರೂ ಕೂಡ ಅವತ್ತು ಗಿವ್ ಅಪ್ ಮಾಡ್ಬೇಕಂತಾನೆ ಅನಿಸ್ಲಿಲ್ಲ. ಕಂಪ್ಲೀಟ್ ಮಾಡ್ಬೇಕಂತಂದರೆ ಮಾಡ್ಬೇಕು, ಅಷ್ಟೇ ಮುಗೀತದು. ನನಗೆ ಇನ್ನು ಮನೇಲಿ ಎಲ್ಲದೂ ಆಯಿತು, ಬಟ್ ಇನ್ನು ಕಿಚನ್ ಒಂದು ಫುಲ್ಲು ತೊಳೆಯೋ ಅಂಥದ್ದಿದೆ. ಬಿಟ್ಟರೆ ಇನ್ನು ಈ ಪ್ರಾಡಕ್ಟ್ಸ್ನೆಲ್ಲ ನೋಡಿ ಒಂದು ಸೆಕೆಂಡ್ ಅವಾಗವಾಗ ಏನು ಅನ್ನಿಸ್ತಿತ್ತು ಗೊತ್ತಾ, ಯಾಕೆ ಅದು ತಡ್ಕೊಂಡು ಅಂತ ಅನ್ನಿಸ್ತಿತ್ತು. ಬಟ್ ಆದರೂ ಏನು ಮಾಡೋದು ಅಂತ ಹೇಳಿ ಮಾಡ್ತಾನೆ ಇದ್ದೀನಿ. ಇಲ್ಲಿ ನೋಡಿ, ಇದನ್ನೆಲ್ಲ ನೋಡಿ ಡಿವೈಡ್ ಮಾಡಿ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಹಿಡೋತ್ಲಿಕ್ಕೆ ಸಾಕಾಗೋಯ್ತು. ನಂದು ಜ್ಯುವೆಲ್ರೀಸ್ ಎಲ್ಲ ಸಕ್ಕತ್ತಿದೆ, ಅದನ್ನೇನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತಂದರೆ ಸ್ಟೋರ್ ಮಾಡಬೇಕು ಅಥವಾ ಗಿಫ್ಟಾಗಿ ಯಾರಿಗಾದ್ರೂ ಕಳಿಸ್ಬೇಕು. ಇದೆರಡು ಪ್ಲ್ಯಾನ್ಸ್ ಓಡ್ತಾ ಇದೆ ನನಗೆ. ಯಾಕಂದರೆ ಇವಾಗ ಗೋಲ್ಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬೇರೆ ಯಾವುದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ತಗೊಂಡು ಇಲ್ಲ, ಹಾಕ್ತಾನೂ ಇಲ್ಲ. ಹಾಗಾಗಿದೆ ಕತೆ ನಂದು. ಒಂದ್ಸರಿ ಈ ಧೂಳಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಡುವೆ ಫ್ರೆಶ್ ಅಪ್ ಆಗೋದಕ್ಕೆ ಅದು ಹೆಂಗೆ ಮನ್ಸು ಬರುತ್ತೆ. ಡೋಂಟ್ ಮೈಂಡ್, ನಾನು ಯಾವುದೇ ರೀತಿಯಾಗಿ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ, ಎಂಥದಿಲ್ಲ. ಅರ್ಜೆಂಟಾಗಿ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಅಂತೇಳಿ ಮುಖ ತೊಳ್ಕೊಂಡು ಇಲ್ಲಿ ನೋಡಿ ಕೂದಲೆಲ್ಲ ಹಿಂಗೆ ಅಂದ್ಕೊಂಡು ಒಂದು ವೇಲ್ ಹಾಕೊಂಡು ಹೊರಗಡೆ ಹೋಗಿ ಬಂದು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಮನೇಲಿ ಇವತ್ತು ಕ್ಲೀನಿಂಗ್ ಮತ್ತು ಅಡುಗೆ ಬಿಟ್ಟರೆ ಬೇರೆ ಏನೂ ಕೆಲಸಗಳಾಗಿಲ್ಲ. ಯಾಕಂದರೆ ಇದು ಇಂಪಾರ್ಟೆಂಟ್ ಅಂತಾಗ ಅದು ಕಂಪ್ಲೀಟಾಗಿ ಟೈಮ್ ಕೊಡಬೇಕು. ಹಾಗಾಗಿ ಈ ಡಬ್ಬ ಕೂಡ ಒರೆಸಿರಲಿಲ್ಲ ಅಂತೇಳಿ ಒರೆಸ್ತಾ ಇದ್ದೀನಿ. ಇನ್ನು ಎಷ್ಟು ಪ್ರಾಡಕ್ಟ್ಸ್ ಇವತ್ತು ಡೀಕ್ಲಟರ್ ಮಾಡಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಡನ್. ಸೊ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳು ತೆಗಿಬೇಕಿತ್ತು, ತೆಗೆದಿರಲಿಲ್ಲ. ಕೆಲವೊಂದು ಖಾಲಿಯಾಗಿರುತ್ತೆ, ಕೆಲವೊಂದು ಡೇಟ್ ಮುಗ್ದಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಡೀಕ್ಲಟರ್ ಮಾಡಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ಕಳೆದೋಗಿರುವಂಥ ಅಷ್ಟು ವಸ್ತುಗಳು ಸಿಕ್ತು. ಅದು ತುಂಬ ಹ್ಯಾಪಿನೆಸ್ ನನಗೆ. ನೋಡಿ, ಈ ಪೌಡರ್ ನಾನು ತೆಗೆದಿಟ್ಬಿಟ್ಟಿದ್ದೆ. ಜಯಂತ್ ಬೈದ್ರು ಎಷ್ಟು ದಿನದ್ದು ಏನು ಅಂತೇಳಿ. ಅಯ್ಯೋ ಹೋಗಿದೆ ಅಂತ ಅಂದ್ಕೊಂಡು ಆಮೇಲೆ ತೆಗೆದಿಟ್ಟಿದ್ದು. ಸೊ ಜಯಂತ್ ತೋರಿಸೇ ಇಲ್ಲ, ನಾನು ಬಿಸಾಕಿದ್ದೀನಿ ಅಂತೇಳಿ ಹಂಗೆ ಬಿಸಾಕಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ಕೂಡ ಪೌಡರ್ ಆಗಿರೋದು, ಧೂಳಾಗಿರೋದು, ಇದೆಲ್ಲ ಆಗಿತ್ತಲ್ಲ, ಪ್ರತಿಯೊಂದನ್ನು ಕೂಡ ಕೊಡುಕೊಂಡು ದೆನ್ ನಂದು ನೀಟಾಗಿ ಜೋಡಿಸ್ಕೊಂಡೆ. ಡೈಲಿ ಯೂಸ್ಗೆ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದು ಒಂದು ಡಬ್ಬ, ಮತ್ತು ಪ್ರೊಫೆಷ್ನಲ್ ಮೇಕಪ್ ಆಗೋವಾಗ ಏನು ಪ್ರಾಡಕ್ಟ್ಸ್ ಇರುತ್ತೆ ಅದು ಒಂದು ಡಬ್ಬ. ಸೊ ನೀಟಾಗೆಲ್ಲ ಇಟ್ಕೊಂಡೆ. ಮತ್ತು ಇನ್ನು ನಂದು ಡ್ರೆಸ್ಸಿಂಗ್ ಟೇಬಲಲ್ಲೂ ಅಷ್ಟೇ ಸ್ಕ್ರಬ್ಸ್ ಆಗಿರ್ಬೋದು, ಫೇಶಿಯಲ್ ಕ್ರೀಮ್ಸು ಮತ್ತು ಫೇಸ್ ಪ್ಯಾಕ್ಸು, ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕಬೋರ್ಡಲ್ಲಿ ಬಂದಿರೋಂಥ ಡ್ರೆಸ್ಸಿಂಗ್ ಟೇಬಲಲ್ಲೂ ಅಷ್ಟೇ, ಅದನ್ನು ಕೂಡ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಆ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಇವಾಗ ಮತ್ತೆ ಒಂದು ಸರಿ ಇದೆಲ್ಲ ಧೂಳು ತಗೊಂಡು ಕಸ ಹೊಡ್ಕೊಂಡು ಹೋಗ್ತಾ ಇದ್ದರೆ ಮುಗೀತು. ಇನ್ನು ಇದೆಲ್ಲ ಜ್ಯುವೆಲ್ರಿ ಬಾಕ್ಸ್ ಕೆಳಗಡೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಫುಲ್ ಜ್ಯುವೆಲ್ರಿ ಬಾಕ್ಸ್. ಇದನ್ನು ಏನು ಮಾಡಬೇಕು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಡೆಫಿನೆಟ್ಲಿ ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ನನ್ನ ವ್ಯೂವರ್ಸ್ಗೆ ಅಂತ ಹೇಳಿ. ಅಟ್ಲೀಸ್ಟ್ ನಾನು ಯೂಸ್ ಮಾಡಲ್ಲ ಹಾಗಂತ ಇದು ಹಳೇದಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲದು ಹೊಸಾದೆ. ನಾನು ಆಲ್ಮೋಸ್ಟು ವಸ್ತುಗಳನ್ನ ಕಳಿಯಲ್ಲ, ಅದಕ್ಕೆ ಅಷ್ಟು ಸ್ಟೋರ್ ಆಗಿಬಿಟ್ಟಿದೆ. ಇನ್ನು ಇದಿಷ್ಟು ಮಾಡೋದ್ರೊಳಗಡೆ ಭಯಂಕರ ಸುಸ್ತಾಗಿತ್ತು. ಕಡಿಮೆ ಆಗಿರುತ್ತಾ ಇಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಕ್ಲೀನ್ ಮಾಡಿಬಿಡೋಣ. ಇದು ಗೊತ್ತಿತ್ತು ನನಗೆ, ಫುಲ್ ಅಂತೂ ಮಾಡಲ್ಲ. ಇನ್ನು ಎಲ್ಲ ರೂಮ್ಸು ಆಯಿತು ಕಂಪ್ಲೀಟ್. ಬಚ್ಚಲೆಲ್ಲ ಜಯಂತ್ ತಿಕ್ಕಿ ತೊಳೆದಿದ್ದಾರೆ. ಮತ್ತು ಆ ಕಡೆ ರೂಮ್ ಆಗಿದೆ, ಇನ್ನು ಈ ಕಡೆ ರೂಮ್ ಆಗಿದೆ, ಮತ್ತು ಹಾಲಂತೂ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ಉಳಿದಿರೋದು ಕಿಚನ್ ಒಂದೇ. ಇದನ್ನು ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಉಳಿದಿರೋದೆಲ್ಲ ನಾಳೆ ಮಾಡ್ಕೊಂಡ್ರೆ ಆಯಿತು ಡೀಪ್ ಕ್ಲೀನ್ ಅಂತ ಅಂದ್ಕೊಂಡು ಮೈಂಡ್ ಫಿಕ್ಸ್ ಆಗಿತ್ತು. ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದಾದಮೇಲೆ ಕಿಚನ್ ಮತ್ತು ದೇವ್ರ ಮನೆ ಬಿಟ್ಟರೆ ಇನ್ನು ಉಳಿದಿಲ್ಲ. ಆರಾಮ್ಸೆ ಅದೆರಡನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಊಟ ಮಧ್ಯಾಹ್ನ ಮಾಡಿದ್ವಲ್ಲ ಅದೇ ಇತ್ತು. ಇನ್ನು ಜಯಂತ್ ಮಕ್ಕಳಿಗೋಸ್ಕರ ಗಂಜಿ ಮಾಡ್ಕೊಂಡು ಹೋಗಿ ತಿನ್ನಿಸ್ತಾ ಇದ್ದಾರೆ. ಸೊ ಒಂದು ಕೆಲಸ ನಾನು ಮಾಡಿದ್ರೆ ಒಂದು ಕೆಲಸ ಅವ್ರು ಮಾಡಿದ್ದಾರೆ. ಅವ್ರನ್ನ ತೋರಿಸಿಲ್ಲ ಅಷ್ಟೇ, ಅಷ್ಟೊಂದು, ಬಿಕಾಸ್ ಕ್ಯಾಮ್ರಾ ನನ್ನ ಹತ್ರ ಇತ್ತು ಅಂತೇಳಿ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾನು ಅವರು ಮಾಡುವಾಗ ಅದನ್ನು ಕೂಡ ಶೂಟ್ ಮಾಡ್ಕೊತೀನಿ ಸಾಧ್ಯ ಆದಷ್ಟು. ಬಟ್ ಒಂದು ಕೆಲಸ ನಾನು ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಅವರು 1 ಅಥವಾ 2 ಕೆಲಸ ಮಾಡ್ತಾರೆ. ಅಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ಇಷ್ಟೆಲ್ಲ ಸಾಧ್ಯ ಆಯಿತು. ಅದರಲ್ಲೂ ನಾನು ಭಯಂಕರ ಡಿಪೆಂಡೆಂಟ್ ಅವ್ರ ಮೇಲೆ. ನನಗೇನಾದರೂ ಆಯಿತು ಮೀನ್ಸ್ ನನಗೇನಾದ್ರು ಬೇಕು, ನನಗೇನಾದ್ರು ಕೆಲಸ ಆಗಬೇಕು ಅಂತಾರೆ ಮಾಮಿ 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 ಅಂತ ಚೀರ್ತಾನೆ ಇರ್ತೀನಿ. ನಗ್ತಾರೆ ಅವರು, ನಿನಗೊಂದು ಕೆಲಸನೂ ಪೂರ್ತಿ ಮಾಡೋದಕ್ಕಾಗಲ್ಲ ಅಂತೇಳಿ. ಹಾಗೆ ನಾವಿಬ್ಬರು ಇರೋದು. ಇಷ್ಟನ್ನು ಕೂಡ ಕ್ಲೀನ್ ಮಾಡಿಕೊಂಡು ತೊಳೆದು ಆದಮೇಲೆ ಸೊ ಏನು ಈ ಇಬ್ಬರು ಪುಟಾಣಿಗಳು ತಿಂದರು ಅಂತಂದರೆ ಮಲ್ಕೊಳ್ಳೋದೇ ಕೆಲಸ. ಚಿಟ್ಟಿ ಅಮ್ಮನ ಮನೇಲಿದ್ದಾನೆ. ಇವರಿಬ್ರಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಸತ್ಯವಾಗ್ಲೂ ನಮ್ಮದು BP ಟೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ತಲೆ ತಿಂತಾರೆ. ನಮ್ಗೆ ಏನಾದರೂ ಪ್ರಾಬ್ಲಮ್ಮು ಅಂತಂದರೆ ಇವ್ರಿಗೆ ಊಟ ಮಾಡಿಸೋದೇ ಪ್ರಾಬ್ಲಮ್, ಬಿಟ್ಟರೆ ಬೇರೆ ಎಲ್ಲದು ಸೂಪರ್ ಓಕೆ. ಇದೊಂದೇ ತಲೆನೋವು. ಇಬ್ಬರಲ್ಲೊಬ್ಬರು ಎಲ್ಲ ಕೆಲಸಗಳನ್ನೂ ಬಿಟ್ಟು ಇವ್ರಿಗೆ ಮುಂದೆ ಕೂತ್ಕೋಬೇಕು. ಅದರಲ್ಲೂ ಅರ್ಧ ತಾಸಲ್ಲ, 2 ತಾಸು ಗಂಟಲೆ ಕೂತ್ಕೋಬೇಕು. ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಅವರು, ದೊಡ್ಡ ಮೇಡಮ್ ಅವರು. ಇನ್ನು ಚಿಕ್ಕ ಮೇಡಮ್ ಅವರು ಫೋನ್ ಹಿಡ್ಕೊಂಡಿರ್ತಾರೆ. ಸೊ ಇನ್ನು ಅವಳಿಗೆ ಬುದ್ಧಿ ತಿಳಿಯೋವರೆಗೂ
ಇದುವರೆಗೂ ಇದು ಹಿಂಗೆ ಅಂತ ಹೇಳಿ ನಾನು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ. ಅಪರೂಪಕ್ಕೆ ನಮ್ಮ ದೊಡ್ಡ ಮೇಡಮ್ ಅವರು ಬುಕ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ, ಅದು ಇನ್ನೂ ಖುಷಿ ವಿಚಾರ. ಸೊ ಏನಂತಂದರೆ ಮಿಂಚುಗೆ ಜಯಂತ್ ಊಟ ಮಾಡಿಸಿದ್ರು. ಸೊ ಗಂಜಿ ತಿಂದ್ಲು, ಮಿಲ್ಲೆಕ್ಸ್ ಮಾಡ್ತೀನಿ ಯಾವಾಗಲೂ. ಸೊ ಗಂಜಿ ತಿಂದಾದ್ಮೇಲೆ ಇನ್ನು ಖಾಲಿ ಆಯಿತು, ಹೊಟ್ಟೆ ತುಂಬಿತು ಅಂತ ಗೆದ್ದು ಬಿಡ್ತಾಳೆ. ಕಾಕು ಅಂದರೆ ಸಾಕು ಅನ್ನೋದು ಕಾಕು ಅಂತಾಳೆ. ಕಾಕು ಪಾಪ ಕಾಕು ಅಂತಂದೇಳಿ ಹೊಂಟು ಬಿಡ್ತಾಳೆ ಫ್ರೆಂಡ್ಸ್. ಹಿಂಗೆ ಏನು ಹಿಡ್ಕೊಂಡ್ರು ಕೂಡ ಬಿಡಿಸ್ಕೊಂಡು ಹೋಗ್ತಾಳೆ. ಸೊ ಅಷ್ಟು ಬಲವಂತವಾಗಿ ಊಟ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್. ಇವತ್ತು ಇದಿಷ್ಟು ಲಾಗ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನಮ್ಮ ಕ್ಲೀನಿಂಗ್ ರೋಟೀನ್ ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಲಾಗ್ ಮತ್ತೆ ಬರುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.